ಇವರಿಬ್ಬರು ಲೀಗ್ ಹಂತದಲ್ಲಿ ಬಂದಂತಹ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡೋಣ. RCB ಇಸ್ ದ ಮೋಸ್ಟ್ ಕನ್ಸಿಸ್ಟೆಂಟ್. GTದು ಕೂಡ ಅವ್ರದ್ದು ಕನ್ಸಿಸ್ಟೆಂಟ್ ಆಗಿದೆ. ಈಗ 2018ಇಂದ ಕ್ವಾಲಿಫೈ ನಂಬರ್ 1 ಸ್ಥಾನದಲ್ಲಿ ಇದ್ದವರೇ ಕ್ವಾಲಿಫೈರ್ 1 ಗಿದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ಡಿಫ್ರೆಂಟ್ ಆ್ಯಂಗಲ್ ತರ್ತಾರೆ ಆ್ಯಂಡ್ ಗುಡ್ ಪೇಸಲ್ಲಿ ಆಪ್ರೇಟ್ ಮಾಡ್ತಿರ್ತಾರೆ. ಡಿಪೆಂಡೆನ್ಸ್ ಜಾಸ್ತಿ ಟಾಪ್ 3 ಬ್ಯಾಟರ್ಸ್. ಆಲ್ರೌಂಡರ್ಗಳ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವ್ರಿಗೆ 5 ಬೌಲರ್ ಇಟ್ಕೊಂಡು ಆಡೋಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಹೆಂಗೆ ಅಂತಂದರೆ ಅವ್ರು ಯಾವ ಪೊಸಿಷನಲ್ಲಿ ಕಳಿಸ್ತಾರೆ ಅಂತ ಒಬ್ರಲ್ಲೊಬ್ರು ಆಪತ್ ಬಾಂಧವರು ಇದ್ದೇ ಇರ್ತಾರೆ. ಕ್ಯಾಚ್ ಡ್ರಾಪ್ ಆದಾಗ ಬಾಲರ್ಗಳಿಗೆ ಎಷ್ಟು ಮಟ್ಟಿಗೆ ಬೇಜಾರಾಗುತ್ತೆ. 100 ಕ್ಯಾಚ್ ಹೊಡೆದಿರ್ತಾರೆ ಪ್ರಾಕ್ಟೀಸಲ್ಲಿ. ಇಲ್ಲಿ ಬಂದು ಒಂದು ಸಿಂಪಲ್ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಅಂತಂದರೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಅಪ್ಸ್ಕೇಲ್ ಯುವರ್ ಸ್ಕಿಲ್ ಅಷ್ಟೇ, ಫೀಲ್ಡಿಂಗ್ ಸ್ಕಿಲ್. ಯಾವ ಟೀಮು ಎಷ್ಟು ಸ್ಕೋರ್ ಹೊಡಿಬೋದು ಅನ್ನೋ ಪ್ರಿಡಿಕ್ಷನ್ ನಿಮ್ಮದು? 200, 210, 215 ರನ್ ಟೀಮ್. ಐ ವುಡ್ ಎಕ್ಸ್ಪೆಕ್ಟ್ ಅರೌಂಡ್ 220. ನಮಸ್ಕಾರ ಪ್ರಜಾವಾಣಿ ವೀಕ್ಷಕರಿಗೆ, ಪ್ರಜಾವಾಣಿ ಸಂವಾದಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ 19 ವರ್ಷಗಳ ಇತಿಹಾಸದಲ್ಲಿ ಈಗ 11ನೇ ಸರ್ತಿ ಪ್ಲೇ ಆಫಿಗೆ ಬಂದು ನಿಂತಿದೆ. ಮಂಗಳವಾರ RCB ಗುಜರಾತ್ ಟೈಟನ್ಸ್ ಎದುರು ಮೊದಲನೇ ಕ್ವಾಲಿಫೈಯರಲ್ಲಿ ಮುಖಾಮುಖಿ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಡೆ ವಿರಾಟ್ ಕೊಹ್ಲಿ ಅನ್ನೋ ಸೂಪರ್ ಸ್ಟಾರ್ ಇದ್ದಾರೆ RCBನಲ್ಲಿ, ರಜತ್ ಪಾಟಿದಾರ್ ನಾಯಕರಾಗಿದ್ದಾರೆ. ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್ ಕೂಡ ಸಮಬಲದ ಹೋರಾಟ ನೀಡುವಂತಹ ತಂಡ. ಪ್ರಸ್ತುತ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕರಾಗಿರುವಂತಹ ಶುಭಮನ್ ಗಿಲ್ ಅದರ ನಾಯಕರಾಗಿದ್ದಾರೆ. ಸೊ ಈ ಎರಡೂ ತಂಡಗಳು ಕ್ವಾಲಿಫೈಯರಲ್ಲಿ ಒಂದು ರೋಚಕ ಹಣಾಹಣಿ ನಡೆಸುವಂತಹ ಎಲ್ಲ ನಿರೀಕ್ಷೆಗಳು ಈಗ ಗರಿಗೆದರಿವೆ. ಅದು ಹಿಮಾಲಯದ ಮಡಿಲಲ್ಲಿ ಧರ್ಮಶಾಲಾದ ಕ್ರೀಡಾಂಗಣದಲ್ಲಿ, ಬಹಳ ಸುಂದರವಾದ ಕ್ರೀಡಾಂಗಣ. ಅಲ್ಲಿ ಈ ಒಂದು ಮ್ಯಾಚು ಭಾಳ ಮೆಮೊರಬಲ್ ಆಗಿ ಆಗಬಹುದಾದಂಥ ಎಲ್ಲ ಸಾಧ್ಯತೆಗಳು ಇವೆ. ಈ ಒಂದು ಪಂದ್ಯದ ಕುರಿತು ಇವತ್ತು ನಮ್ಮೊಂದಿಗೆ ಸಂವಾದ ಮಾಡಲು ಮತ್ತು ಮಾತಾಡಲು ಕ್ರಿಕೆಟ್ ವಿಶ್ಲೇಷಕರಾದ, ಕ್ರಿಕೆಟ್ ಕಾಮೆಂಟೇಟರಾದ ಶ್ರೀ ಚಂದ್ರಮೌಳಿ ಕಣ್ವಿಯವರು ನಮ್ಮೊಂದಿಗಿದ್ದಾರೆ. ಮತ್ತು ಕರ್ನಾಟಕ ರಣಜಿ ತಂಡದಲ್ಲಿ ಮತ್ತು ಗೋವಾ ರಣಜಿ ತಂಡದಲ್ಲಿ ಆಡ್ತಾ ಇರುವಂತಹ ಶ್ರೀ ಕೌಶಿಕ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಕಣ್ವಿ ಸರ್ ಮತ್ತು ಕೌಶಿಕ್ ಅವರಿಗೆ. ಸರ್, ಏನು ಹೇಳ್ತೀರಿ? 11ನೇ ಸರ್ತಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ಡ್ RCB ಮತ್ತು ಸ್ವಲ್ಪ ವರ್ಷಗಳ ಅನುಭವ ಇರುವಂತಹ ಗುಜರಾತ್ ಟೈಟನ್ಸ್ ಮಧ್ಯೆ ಈ ಕ್ವಾಲಿಫೈಯರ್ ಬಂದಿದೆ. ಇವರಿಬ್ಬರು ಲೀಗ್ ಹಂತದಲ್ಲಿ ಬಂದಂತಹ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದರೆ ಮೊನ್ನೆ ಹೇಳಿದ್ರಲ್ಲ 11 ಸರಿ ಪ್ಲೇ ಆಫ್ ಕ್ವಾಲಿಫೈಯರ್ ಅಂತ. ಕ್ವಾಲಿಫೈಯರ್ 1 ಇದೆಯಲ್ಲ RCB ವರ್ಸಸ್ GT ಇನ್ ಧರ್ಮಶಾಲಾ ಇದೆಯಲ್ಲ. ಈಗ 2018ಇಂದ ಕ್ವಾಲಿಫೈ ನಂಬರ್ 1 ಸ್ಥಾನದಲ್ಲಿ ಇದ್ದವರೇ ಕ್ವಾಲಿಫೈರ್ 1 ಗಿದ್ದಾರೆ. ಕ್ವಾಲಿಫೈರ್ ಹಿಂಗೆ ಅದೊಂದು ಸ್ಟ್ಯಾಟಿಸ್ ಐತಿ. ಆದರೆ RCB ಇಸ್ ದ ಮೋಸ್ಟ್ ಕನ್ಸಿಸ್ಟೆಂಟ್. ಭಾಳ ಚೆನ್ನಾಗಿ ಆಡಿದ್ದಾರೆ ಈವರೆಗೆ. ಅಲ್ಲಲ್ಲಿ ಹಿಕಪ್ಸ್ ಆಗಿದೆ, ಬೇಕೇ ಬೇಕದು, ದೃಷ್ಟಿ ಬೊಟ್ಟು ಬೇಕೇ ಬೇಕಲ್ಲ, ಅವ್ರು ಸೋತದ್ದು ಅಲ್ಲ. ಸೊ ಹಾಗಿರುವಾಗ GTದು ಕೂಡ ಅವ್ರದ್ದು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಬಟ್ ಏನಂತಂದರೆ ಡಿಪೆಂಡೆನ್ಸ್ ಜಾಸ್ತಿ ಟಾಪ್ 3 ಬ್ಯಾಟರ್ಸು. ಆಮೇಲೆ ಒನ್ ಆಫ್ ದ ಫೈನೆಸ್ಟ್ ಬೌಲಿಂಗ್ ಅಟ್ಯಾಕ್ಸ್, ಫಾಸ್ಟ್ ಬೌಲಿಂಗ್ ಅಟ್ಯಾಕ್ಸ್ ಯಾರ್ಯಾರು ಇದ್ದಾರೆ. ರಬಾಡಾ ಇದ್ದಾರೆ, ಆಮೇಲೆ ಸಿರಾಜ್ ಇದ್ದಾರೆ, ಅರ್ಷದ್ ಖಾನ್ ಇದ್ದಾರೆ, ನಮ್ಮ ಪ್ರಸಿದ್ಧ ಕೃಷ್ಣ ಇದ್ದಾರೆ, ಹೊಸದಾಗಿ ಬಂದಂಥ ಜೇಸನ್ ಹೋಲ್ಡರ್. ಅಂದರೆ ಈ ಒಂದು ರಿಸರ್ಜೆನ್ಸ್ಗೆ ಇಲ್ಲಿವರೆಗೆ ಬರಬೇಕು, ನಂಬರ್ 2 ಸ್ಥಾನ ಬರಬೇಕಂತಂದರೆ, ಅಂದರೆ ಇದು ಫಸ್ಟ್ ಟೈಮ್ 3 ಟೀಮು ಸೇಮ್ ನಂಬರ್ ಆಫ್ ಪಾಯಿಂಟ್ಸು ಬರೀ ನೆಟ್ ರನ್ ರೇಟಿಂದ ಹಾರ್ಡ್ಲಿ 0.78, 0.69, 0.52 ಇದರಿಂದ ಸಪ್ರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಿರುವಾಗ ಅವ್ರದ್ದು ಜೇಸನ್ ಹೋಲ್ಡರ್ ಬಂದಮೇಲೆ ವೆಸ್ಟ್ ಇಂಡೀಸ್ ದೈತ್ಯ 6 ಅಡಿ 8 ಅಂಗಲ್ದವರು, ಅವರು ಆಲ್ರೌಂಡ್ ಪರ್ಸನ್ನಿಂದ ಈ ಸ್ಥಾನಕ್ಕೆ ಬಂದಿದ್ದಾರೆ. ಕಟಲಿಸ್ ಥರ ಅವರು ಟೀಮ್ಗೆ ಜಲ್ಲಾಗಿ ಎಲ್ಲ ಬಂದಿದ್ದಾರೆ. ಸೊ ಹಿಂಗಿರುವಾಗ ನಮಗೆ RCB ಕನ್ಸಿಸ್ಟೆಂಟು, GT ಡೇಂಜರಸ್ ಟೀಮ್ ವಿತ್ ದರ್ ಬೌಲಿಂಗ್. ಬ್ಯಾಟಿಂಗ್ ಒಂದೇ ಅವ್ರ ಪ್ರಾಬ್ಲಮ್ ಏನಂತಂದರೆ ಟಾಪ್ 3 ಬ್ಯಾಟರ್ಸ್ ನೋಡಿ. ಸಾಯಿ ಸುದರ್ಶನ್ ಲಾಸ್ಟ್ ಟೈಮ್ 759 ರನ್ಸ್, ಆರೆಂಜ್ ಕ್ಯಾಪ್ ಹೋಲ್ಡರು. ನಮ್ಮ ಪ್ರಸಿದ್ಧ ಕೃಷ್ಣ ಟಾಪ್ ವಿಕೆಟ್ ಟೇಕರ್ 25 ವಿಕೆಟ್ಸು, ಪರ್ಪಲ್ ಕ್ಯಾಪ್ ಹೋಲ್ಡರು. ಇಬ್ಬರು T20 ಟೀಮಲ್ಲಿಲ್ಲ, ಇಂಡಿಯನ್ T20 ಟೀಮಿಲ್ಲ. ಆದರೆ ಇಂಗ್ಲೆಂಡ್ಗೆ ಹೋದರು, ಅಲ್ಲೇ ಸಕ್ಸಸ್ಫುಲ್ ಆದ ಹೆಚ್ಚಿಗೆ. ಅದಲ್ಲ ಆಮೇಲೆ ನೋಡಿದರೆ ರಶೀದ್ ಖಾನ್ ಸ್ಪಿನ್ನರ್ ಆಗಿ, ಆಮೇಲೆ ಅರ್ಷದ್ ಖಾನು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಗಿರೀಶ್ ಅಂತಂದರೆ ಬರೀ ಇವರು ರಬಾಡ ಕೂಡ 24 ವಿಕೆಟ್ಸು ಭುವಿ ಜೊತೆ ಇದ್ದಾರೆ. ಆದರೆ ಎಕಾನಮಿ ರೇಟ್ ಭುವಿ ಜಾಸ್ತಿ ಇದೆ ಅಷ್ಟೇ ಹೊರತು 14 ಮ್ಯಾಚಲ್ಲಿ. ಸೊ ಹಂಗಿರುವಾಗ ಅಷ್ಟೇ ಅಲ್ಲ, ವಿಕೆಟ್ಸ್ ತೆಗೊಳ್ಳೋದು ಅಷ್ಟೇ ಅಲ್ಲ, ಅವರಿಬ್ಬರು ಸಿರಾಜ್ ಮತ್ತಿದ್ದು ಪವರ್ ಪ್ಲೇಯಲ್ಲಿ ಗೇಮ್ ಈಸ್ 1 ಅವರ್ ಲಾಸ್ಟ್ ಇನ್ ಪವರ್ ಪ್ಲೇ. ಈ ಮ್ಯಾಚ್ ಭಾಳ ಕ್ರೂಷಿಯಲ್ ಐತೆ. ಈ ಪ್ಲೇ ಆಫಲ್ಲೆಲ್ಲ 250, 260 ಥರ ನಾವು ನೋಡೋದಿಲ್ಲ. ಅವೆಲ್ಲ ಆ ಪ್ರೆಷರೇ ಬೇರೆ ಇರ್ತೀವಲ್ಲ. ಲೀಗ್ ಸ್ಟೇಜ್ನ ಫಸ್ಟ್ ಫೇಸಲ್ಲಿ ಇವೆಲ್ಲ ಆಗೋದು ಅಂತಲ್ಲ. ಸೊ ಹಾಗಿರುವಾಗ
ಅಷ್ಟೇ ಅಲ್ಲ, ಇಬ್ಬರು ಸೇರಿ ಮೋರ್ ದೆನ್ ನಿಯರ್ಲಿ 300 ಡಾಟ್ ಬಾಲ್ಸ್ ಹಾಕಿದ್ದಾರೆ. ಅದು ಇಂಪಾರ್ಟೆಂಟು. ಆಮೇಲೆ ಪವರ್ ಪ್ಲೇಯಲ್ಲಿ 6 ಓವರಲ್ಲಿ ಇಬ್ಬರು 3 ಓವರ್ ಬಾಲ್ ಮಾಡ್ತಾರೆ. ಸೊ ನಾವು ಯಾವ ರೀತಿಯಾಗಿ RCB ಯಾವ ರೀತಿಯಾಗಿ ಪವರ್ ಪ್ಲೇಯಲ್ಲಿ ಅವರು ವಿಕೆಟ್ ಕೊಡದೆ ಡೀಸೆಂಟ್ ಒಂದು 50 ರನ್ ಹೊಡೆದು 1 ವಿಕೆಟ್ ಕಳ್ಕೊಂಡ್ರು ಸಾಕು. ಆಮೇಲೆ ನಮ್ಮ ಬೌಲರ್ಸು ಭುವಿ, ಹೇಸಲ್ವುಡ್ ಆಗಲಿ ಮತ್ತು ಯಾರು ಆಡ್ತಾರೋ ನೋಡ್ಬೇಕು, ಡಫಿ ಆಡ್ತಾರೆ, ಯಾರು ಆಡ್ತಾರೆ ನೋಡಬೇಕು. ಅವರು ಯಾವ ರೀತಿಯಾಗಿ ಮೂವರನ್ನ ಪವರ್ ಪ್ಲೇಯಲ್ಲಿ ಇಬ್ಬರನ್ನಾದರೂ ಔಟ್ ಎತ್ಕೊಳ್ತಾರೆ ಮೂರಲ್ಲಿ. ಯಾಕಂದರೆ ಮೇನ್ ಸ್ಟೇಜ್ ಅಂದರೆ ಅವರು 3 ಸೇರಿ ನಿಯರ್ಲಿ 1700 ರನ್ಸ್, 600+ ಇಬ್ಬರು ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್, 4 ನಿಯರ್ಲಿ 500 ಇವರು. ಸೊ 1700+ ಹೊಡೆದಂಥ ಟಾಪ್ 3 ಬ್ಯಾಟರ್ಸ್ ಅವ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ನಮ್ಮ ಗುರಿ ಏನಾಗಬೇಕಂದ್ರೆ ಅವ್ರನ್ನ ಬೇಗ. ಅದೇ ಈ IPL ಅಂದ ತಕ್ಷಣ ಬರೀ ಬ್ಯಾಟ್ರ್ಗಳದ್ದೇ ಸಿಕ್ಸರು ಬೌಂಡ್ರಿ ಕಣ್ಣು ಮುಂದೆ ಬರ್ತವೆ. ನೀವು ಹೇಳಿರೋ ಬಾಲಿಂಗ್ ಪಾಯಿಂಟ್ ಬಹುಶಃ ಕೌಶಿಕ್ ಅವ್ರಿಗೆ ಭಾಳ ಖುಷಿಯಾಗಿರಬೇಕು. ಇಲ್ಲಿ ಒಂದು ಕಡೆ ಕಗಿಸೋರ ಬಾಡ ಇದ್ದಾರೆ, ಇನ್ನೊಂದು ಕಡೆ ಭುವಿ ಇದ್ದಾರೆ, ಹೇಸಲ್ವುಡ್ಡು ಮತ್ತು ಸಿರಾಜು, ರಸಿಕ್ ಸಲಾಮ್ದಾರ್, ಈ ಥರ ಮೀಡಿಯಮ್ ಪೇಸರ್ಗಳು ಇಲ್ಲಿ ಟೂರ್ನಿ ಉದ್ದಕ್ಕೂ ಈ ಲೀಗ್ ಫೇಸಲ್ಲಿ ಭಾಳ ಒಳ್ಳೆ ಬಾಲಿಂಗ್ ಮಾಡ್ಕೊಂಡ್ಬಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಒಂದು ಕ್ವಾಲಿಫಿಕೇಷನ್ ರೌಂಡಲ್ಲಿ ಕ್ವಾಲಿಫೈಯರ್ಗಳಲ್ಲಿ ಬಾಲರ್ಗಳ ಪಾತ್ರ ಎಷ್ಟಿರುತ್ತೆ ಕೌಶಿಕ್? ಯೂಶಲಿ ಹೇಳ್ತಾರಲ್ಲ ಸರ್, ಬ್ಯಾಟ್ಸ್ಮನ್ಸ್ ಕ್ಯಾನ್ ವಿನ್ ಯು ಮ್ಯಾಚಸ್ ಬಟ್ ಬೌಲರ್ಸ್ ಕ್ಯಾನ್ ವಿನ್ ಯು ಟೂರ್ನಮೆಂಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಇದು 14 ಮ್ಯಾಚಸ್ ಅಂದರೆ ಇಟ್ಸ್ ಎ ಲಾಂಗ್ ಟೂರ್ನಮೆಂಟ್. ನಿಮಗೆ ಫಿಟ್ನೆಸ್ ಇಶ್ಯೂಸ್ ಇರುತ್ತೆ, ಅದೆಲ್ಲ ಓವರ್ಕಮ್ ಮಾಡ್ಕೊಂಡು ನೀವು ರಿಸಲ್ಟ್ಸ್ ತರಬೇಕು. ಅದರಲ್ಲಿ ಮೋಸ್ಟ್ ಸ್ಟ್ಯಾಂಡ್ ಔಟ್ ಅಂತಂದರೆ ಭುವನೇಶ್ವರ್ ಕುಮಾರ್. ಇಂಥ ಆಲ್ಮೋಸ್ಟ್ ಈಸ್ ಕ್ಲೋಸ್ ಟು 36-37 ಇಯರ್ ಓಲ್ಡ್, ಬಟ್ ಸ್ಟಿಲ್ ಡಾಮಿನೇಟ್ ಮಾಡ್ತಿದ್ದಾರೆ IPL ಅಂತ ಲೆವೆಲಲ್ಲಿ, ವೇರ್ ಬೆಸ್ಟ್ ಬ್ಯಾಟರ್ಸ್ ಆ್ಯಂಡ್ ಬೆಸ್ಟ್ ವಿಕೆಟ್ಸ್ ಟು ಪ್ಲೇ ಆನ್ ಇರುತ್ತೆ. ಅದರಲ್ಲಿ ಡಾಮಿನೇಟ್ ಮಾಡ್ತಿದ್ದಾರೆ ಅಂತಂದರೆ ಆ್ಯಸ್ ಎ ಫೆಲೋ ಫಾಸ್ಟ್ ಬೌಲರ್ ನನಗೆ ಖುಷಿ ಆಗುತ್ತೆ ನೋಡೋಕ್ಕೆ. ಆ್ಯಂಡ್ ನೀವು ಆ ಪ್ಯಾಟರ್ನ್ ನೋಡಿದ್ರೆ ತುಂಬ ಚೆನ್ನಾಗಿ ಹಾಕೋ ಬೌಲರ್ ಇಲ್ಲ ತುಂಬ ಟೈಟ್ ಲೈನ್ ಹಾಕೋ ಬೌಲರ್ ಡಾಮಿನೇಟ್ ಮಾಡಿದ್ದಾರೆ ಸರ್. ಎಸ್ಪೆಷಲಿ ನೀವು ನೋಡಿದ್ರೆ ಹೇಸಲ್ವುಡ್ ಆಗಿರ್ಬೋದು, ರಬಾಡ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಎಲ್ಲ ಟೈಟ್ ಲೈನ್ಸ್ ಹಾಕೋ ಬೌಲರ್ ವಿತ್ ಎಕ್ಸ್ಟ್ರಾ ಬೌನ್ಸ್ ಯಾರಿಗೆ ಕ್ಯಾರಿ ಆಗುತ್ತೆ. ಸೊ ಫ್ಯೂ ಕಂಡೀಷನ್ಸ್ ಸಿಗುತ್ತೆ ನಿಮಗೆ ಅಕ್ರಾಸ್ ಇಂಡಿಯಾ, ಪ್ರಾಬ್ಲಿ ಅಹಮದಾಬಾದಲ್ಲಿ ಆಗಿರ್ಬೋದು, ಧರ್ಮಶಾಲಾ ಆಗಿರ್ಬೋದು, ಸ್ವಲ್ಪ ಕೋಲ್ಡರ್ ಕಂಡೀಷನ್ಸ್ ಇರುತ್ತಲ್ಲ, ಅಲ್ಲಿ ಎಕ್ಸ್ಟ್ರಾ ಬೌನ್ಸ್ ಆಗಿರ್ಬೋದು ಆಫ್ ದ ವಿಕೆಟ್, ಆರ್ ಸ್ವಲ್ಪ ಗ್ರಾಸ್ ಬಿಟ್ಟಿರೋ ಜಾಗದಲ್ಲಿ ಅಲ್ಲಿ ಎಕ್ಸ್ಟ್ರಾ ಬೌನ್ಸ್ ಅಲ್ಲೆಲ್ಲ ಡಾಮಿನೇಟ್ ಮಾಡ್ತಾರೆ ಈ ಥರ ಕೈಂಡ್ ಆಫ್ ಬೌಲರ್ಸ್ ಹೂ ಲೆಂತ್ನ ಹಿಟ್ ಮಾಡೋ, ಸೀಮ್ ಬೌಲಿಂಗ್ ಮಾಡೋದು. ಸೊ ಅದನ್ನೆಲ್ಲ ತೊಗೊಂಡ್ರೆ ಆ್ಯಸ್ ಎ ಬೌಲಿಂಗ್ ಯೂನಿಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟಾಪ್ ವಿಕೆಟ್ ಟೇಕರ್ಸಲ್ಲಿ ಇದ್ದಾರೆ ಅಂತಂದರೆ ಆ ಡಿಫ್ರೆನ್ಸ್ ತಂದಿದ್ದಾರೆ. ನಿಮ್ಗೆ ಅಪ್ ಫ್ರಂಟ್ 3 ಓವರ್ಸ್ ಹಾಕ್ಬೋದು ಇನ್ ಪವರ್ ಪ್ಲೇ ಅಥವಾ ಡೆತ್ ಓವರ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ ತೋರಿಸ್ತಿದ್ದಾರೆ. ಆ್ಯಂಡ್ ವೆಲ್ ಆಯಿಲ್ಡ್ ಬೌಲಿಂಗ್ ಯೂನಿಟ್ ಥರ ಕಾಣಿಸ್ತಿದೆ ಇಬ್ಬರು ಟೀಮ್ದು. ಅಲ್ಲ ಕೌಶಿಕ್, ನಾನು ಕೇಳ್ತೀನಿ, ಆಸ್ ಎ ನ್ಯೂ ಬಾಲ್ ಬೌಲರ್ ನಿಮಗೆ 1-2 ಮ್ಯಾಚಲ್ಲಿ ಏನಾಯ್ತು ಅಂದರೆ ಅರ್ಷದ್ ಖಾನ್ ಮೇ ಬಿ ಈಸ್ ಎ ಬೆಟರ್ ಬ್ಯಾಟರ್ ದೆನ್ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ಬೋದು. ಸೊ ಅರ್ಷದ್ ಖಾನ್ ಪ್ರಿಫರ್ ಮಾಡಿದ್ರು ಪ್ರಸಿದ್ಧ ಕೃಷ್ಣ, ಅದು ಹೆಂಗಾಯ್ತು? ಅದೇ ಅರ್ಷದ್ ಖಾನ್ ಕಮಿಂಗ್ ಆಸ್ ಎ ಲೆಫ್ಟ್ ಆರ್ಮ್ ಸೀಮರ್ ಸರ್, ಬ್ರಿಂಗ್ಸ್ ಎ ಡಿಫ್ರೆಂಟ್ ಆ್ಯಂಗಲ್ ಅಂತ ಯೋಚನೆ ಮಾಡ್ತಿರ್ತಾರೆ. ಅಫ್ಕೋರ್ಸ್ ಬ್ಯಾಟಿಂಗ್ ಕೇಪಬಿಲಿಟಿ ಇದೆ, ಅವರೊಬ್ಬರೇ ಲೆಫ್ಟ್ ಆರ್ಮ್ ಸೀಮರ್ ಇರೋದು ಅವರು. ಕರೆಕ್ಟ್. ಬಟ್ ಅದೇ ಇನ್ T20 ಟೀಮಲ್ಲಿ ನೀವು ಯು ಕಾಂಟ್ ಎಕ್ಸ್ಪೆಕ್ಟ್ ಎ ನಂಬರ್ 10 ಟು ಕಮ್ ಇನ್ ಹಿಟ್. ನೀವು ನಂಬರ್ 10ನಲ್ಲಿ ಬ್ಯಾಟಿಂಗ್ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಯು ಆರ್ ಆಲ್ರೆಡಿ ಸ್ಟ್ರಗ್ಲಿಂಗ್ ಬ್ಯಾಟಿಂಗ್ ಯೂನಿಟಲ್ಲಿ ಅಂತ. ಬಟ್ ನನ್ನ ಪ್ರಕಾರ ಒಂದು ಡಿಫ್ರೆಂಟ್ ಆ್ಯಂಗಲ್ ತರ್ತಾರೆ ಆ್ಯಂಡ್ ಗುಡ್ ಪೇಸಲ್ಲಿ ಆಪ್ರೇಟ್ ಮಾಡ್ತಿರ್ತಾರೆ. ಇಟ್ಸ್ ನಾಟ್ ಜಸ್ಟ್ ನೇಮ್ ಮೇಲೆ ಹೋಗ್ತಾರೆ ಸರ್, ಅವ್ರು ಏನು ಎನರ್ಜಿ ತರ್ತಾರೆ ಕ್ಯಾಂಪಲ್ಲಿ, ಯಾವ ಥರ ಬೌಲಿಂಗ್ ಹಾಕ್ತಾರೆ. ಅಫ್ಕೋರ್ಸ್ ಅವ್ರು ಕ್ಯಾಂಪ್ ಸ್ಟಾರ್ಟ್ ಮಾಡಿದಾಗ ತುಂಬ ಪ್ರಾಕ್ಟೀಸ್ ಮ್ಯಾಚಸ್ ಹಾಕಿರ್ತಾರೆ. ಆ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ಯಾರನ್ನ ಅಪ್ರೈಟ್ 11ಅಲ್ಲಿ ಆಡಿಸ್ಬೇಕು, ಅದಾದ್ಮೇಲೆ ಯಾರನ್ನ ಫಸ್ಟ್ ಚೇಂಜ್ ತರಬೇಕು, ಆ ಪ್ಲಾನಿಂಗ್ ಎಲ್ಲ ನಡೆದಿರುತ್ತೆ. ನೆಟ್ಸಲ್ಲಿ ಯಾವ ರೀತಿ ಆಟಿಟ್ಯೂಡ್ ತೋರಿಸ್ತಾರೆ, ಅದು ಇಂಪಾರ್ಟೆಂಟ್. ಅಫ್ಕೋರ್ಸ್ ಇವಾಗ ನೋಡಿದ್ರೆ ಇಂಡಿಯನ್ ಟೀಮ್ ಅನೌನ್ಸ್ ಆಗಿದೆ, ನೀವು ಹೊಸ ನೇಮ್ ಹುಡುಕ್ಬೋದು ಯಾರ್ಯಾರು ಅಂತ. ಅದರಲ್ಲಿ ಗುರ್ನೂರ್ ಬ್ರಾರ್ ಅಂತ ಸೆಲೆಕ್ಟ್ ಆಗಿದ್ದಾರೆ ಪಂಜಾಬ್ಗೆ. ನಾನು ಲಾಸ್ಟ್ ಇಯರ್ ಡೊಮೆಸ್ಟಿಕ್ ಗೋವಾಗ ಆಡದ್ನಲ್ಲ, ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್ ನಾನು ಡೊಮೆಸ್ಟಿಕ್ ಸೀಸನಲ್ಲಿ ನೋಡಿದ್ದು. ಅಷ್ಟು ತುಂಬ ಜೋರಾಗಿ ಹಾಕ್ತಿದ್ರು, ಆ ಡಿಫ್ರೆನ್ಸ್ ಕಾಣಿಸ್ತಿದ್ರು. ನಾವು ಆಚೆಯಿಂದ ನೋಡ್ಬೇಕಾರೆ ಇವರು ಡಿಫ್ರೆಂಟ್ ಲೆವೆಲಲ್ಲೇ ಬೌಲಿಂಗ್ ಹಾಕ್ತಿದ್ದಾರೆ ಅಂತ ಅನಿಸ್ತಿತ್ತು. ಅದು ಭಾಳ ಕಾಂಟ್ರವರ್ಸಿ ಆಗಿದೆ, ಯಾಕಂದ್ರೆ ಅಕೀಬ್ ನಬಿ ಮಾಡಬೇಕಾಯ್ತು 60 ವಿಕೆಟ್, ಅವ್ರನ್ನ ಪ್ರಿಫರ್ ಮಾಡಿದ್ರು ಅಂತ ಇದಕ್ಕೆ ಕಾರಣ ಇರ್ಬೋದು. ಪ್ರಾಬಬ್ಲಿ ಆ ಎಕ್ಸ್ ಫ್ಯಾಕ್ಟರ್, ಇನ್ಕ್ಲೂಡಿಂಗ್ ಅಜಿತ್ ಅಗರ್ಕರ್ ಚೇರ್ಮನ್ ಆಫ್ ಸೆಲೆಕ್ಟರ್ ಕೂಡ ಹೇಳಿದ್ರು ಅವ್ರದ್ರಲ್ಲಿ ಎಕ್ಸ್ ಫ್ಯಾಕ್ಟರ್ ನೋಡ್ತಾ ಇದೀವಿ. ಅಂಡ್ ಪ್ರಾಬ್ಲಿ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಆಡ್ಬೇಕಾದ್ರೆ ವಿಚ್ ಡಸಂಟ್ ಸೂಟ್ ಫಾಸ್ಟ್ ಬೌಲರ್ಸ್ ಮಚ್, ಅಲ್ಲಿ ಎಕ್ಸ್ ಫ್ಯಾಕ್ಟರ್ ಬೇಕು. ನಾವು ನೋಡಿದ್ವಿ ಅನ್ಶುಲ್ ಕಂಬೋಜ್ ಅವರು ಮಿಡ್ 120s ಆರ್ ಅರ್ಲಿ 130s ಹಾಕೋರು ಇಂಗ್ಲೆಂಡ್ ಟೆಸ್ಟಲ್ಲಿ ಹಿಂಗೆ ಸ್ಟ್ರಗಲ್ ಮಾಡಿದ್ರು ಬಿಕಾಸ್ ಆಫ್ ಲ್ಯಾಕ್ ಆಫ್ ಪೇಸ್ ಅಂತ.
ಸೊ ಆ ಇದರಲ್ಲಿ ಎಕ್ಸ್ ಫ್ಯಾಕ್ಟರ್ ನೋಡ್ಬಿಟ್ಟು ಗುರ್ನೂರ್ ಬ್ರಾರ್ನ ತಂದಿದ್ದಾರೆ. ಗುರ್ನೂರ್ ಬ್ರಾರ್ ಅಂತ ಬೌಲರ್ ನಾಟ್ ಏಬಲ್ ಟು ಮೇಕ್ ಇಟ್ ಟು 11 ಅಂತಂದ್ರೆ ನೀವು ನೋಡಿ ಎಷ್ಟು ಚಾನ್ಸ್ ಸಿಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಬೌಲಿಂಗ್ ಯೂನಿಟ್ ಅಂತ. ಬಟ್ ಪ್ರಾಮಿಸ್ ಭಾಳ ಇದೆ, ಪ್ರಾಮಿಸಿಂಗ್ ತೋರಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಕ್ಯಾಪ್ಟನ್ಸ್, ನೀವು ಬೇರೆ ಸ್ಪೋರ್ಟಲ್ಲಿ ಇಲ್ಲದೇ ಇರೋ ರೋಲ್ ಕ್ರಿಕೆಟಲ್ಲಿ ಆ್ಯಸ್ ಎ ಕ್ಯಾಪ್ಟನ್ದು, ಬಿಕಾಸ್ ಅವರೇ ಕ್ರೂಷಲ್ ಡಿಸಿಷನ್ಸು. ಅವ್ರಿಗೆ ಭರವಸೆ ಕೊಡ್ತಿದ್ದಾರೆ ಗುರ್ನೂರ್ ಬ್ರಾರ್ ಅಂತಂದರೆ ಅಫ್ಕೋರ್ಸ್ ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್ ಅವ್ರನ್ನ ಪಿಕ್ ಮಾಡಿದ್ದಾರೆ ಓವರ್ ಅಕೀಬ್ ನಾಬಿ. ಅದೇ ಈಗ ಇಷ್ಟೆಲ್ಲ ಮಾತಾಡಿದ ಮೇಲೆ ಇಲ್ಲಿ ಕಾಂಬಿನೇಷನ್ ಯಾವ ಥರ ಇರಬಹುದು ಅಂತಂದರೆ 3 ಮೀಡಿಯಮ್ ಪೇಸರ್ಸ್, 2 ಸ್ಪಿನ್ನರ್ಸ್. ಆ ಕಡೆನೂ ಒಳ್ಳೆಯ ಸ್ಪಿನ್ ಹೆವಿ ಟೀಮ್ ಇದೆ. ರಶೀದ್ ಖಾನ್, ಇಲ್ಲಿ ನೀವು ಈಗ ಬೌನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಾಗಲೇ ನನಗೆ ಕೃಣಾಲ್ ಪಾಂಡ್ಯ ನೆನಪಾದರು. ಅವರು ಸ್ಪಿನ್ನು ಮಾಡ್ತಾಯಿದ್ದಾರೆ, ಫಾಸ್ಟ್ ಬೌಲಿಂಗು ಮಾಡ್ತಾಯಿದ್ದಾರೆ, ಜೊತೆಗೆ ಆಲ್ರೌಂಡರ್. ಅವ್ರು ಬ್ಯಾಟಿಂಗಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಇಲ್ಲಿ ರಶೀದ್ ಕೂಡ ಒಳ್ಳೆ ಆಲ್ರೌಂಡರ್. ಈ ಒಂದು ಕ್ವಾಲಿಫೈಯರಲ್ಲಿ ಆಲ್ರೌಂಡರ್ಗಳ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಆಗಲೇ ನೀವು ಹೇಳಿದ್ರಿ ಸರ್, ಜೇಸನ್ ಹೋಲ್ಡರ್ ಆಲ್ರೌಂಡರ್. ಅದೇ ಇರೋದು ಈಗ. ಅಂದರೆ ಅವ್ರಿಗೆ 5 ಬೌಲರ್ ಇಟ್ಕೊಂಡು ಆಡೋಕ್ಕಾಗಲ್ಲ. 6ನೇ ಬೌಲರ್ ಬೇಕೇ ಬೇಕು, ಹೂ ಕ್ಯಾನ್ ಬೌಲ್ ಅಟ್ಲೀಸ್ಟ್ 2-3 ಓವರ್ಸ್. ಅಂದರೆ ಎಮರ್ಜೆನ್ಸಿ ಬಂದಾಗ ಯಾರ ಮೇನ್ ಬೌಲರ್ ಸರ್ ಹೊಡಿಸ್ಕೊಂಡಾಗ ಅವ್ರಿಗೆ ಉಪಯೋಗ ಮಾಡೋದು. ಅದಕ್ಕೆ ಆಧಾರ ಜೇಸನ್ ಹೋಲ್ಡರ್ ಆ್ಯಸ್ ಅನ್ ಆಲ್ರೌಂಡರ್. ಆಮೇಲೆ ರಶೀದ್ ಖಾನ್ ಲೆಗ್ ಸ್ಪಿನ್ನರ್ ಆಗಿ, ಆಮೇಲೆ 2-3 ಓವರ್ ಬೌಲ್ ಮಾಡೋದಂಥ ವಾಷಿಂಗ್ಟನ್ ಸುಂದರ್, ಪ್ಲಸ್ 3 ವೇಗದ ಬೌಲರ್, 3 ಜನ ವೇಗದ ಬೌಲರ್. ಅಂದರೆ ಸಿರಾಜು, ರಬಾಡ ಮತ್ತು ಅರ್ಷದ್ ಅಥವಾ ನಮ್ಮ ಪ್ರಸಿದ್ಧ ಕೃಷ್ಣ. ಸೊ ಅದಕ್ಕೆ ಬೆಟರ್ ಬೌಲಿಂಗ್ ಸೈಡ್ ಅಂತ, ಬೆಟರ್ ಆಲ್ರೌಂಡ್ ಬೌಲಿಂಗ್ ಸೈಡ್ ಅಂತ ನನಗೆ ಅನಿಸುತ್ತೆ. ಅದು ಕೌಶಿಕ್, ಇನ್ನೊಂದು ನಾವಿಲ್ಲಿ ಮಾತಾಡೋದಾದರೆ ಈ ಒಂದು IPL ಸಿಕ್ಕಾಪಟ್ಟೆ ವೈಡ್ ಬಾಲ್ಗಳನ್ನು ನೋಡ್ಬಿಟ್ವಿ ನಾವು. ಆದರೆ ಇದ್ದಿದ್ರಲ್ಲಿ RCB ಬೌಲರ್ಸ್ ಬೆಟರಾ ವೈಡ್ ಕಡಿಮೆ ಹಾಕೋದ್ರಲ್ಲಿ? ಪ್ರಾಬ್ಲಿ ಆ ಥರ ಮಾತಾಡಿದ್ರೆ ಇರುತ್ತೆ ಸರ್, ಬಿಕಾಸ್ ಎಕ್ಸ್ಪೀರಿಯನ್ಸ್ ತರ್ತಿದ್ದಾರೆ. ಜಾಶ್ ಹೇಸಲ್ವುಡ್ ಈಸ್ ಆಲ್ಸೋ ಕ್ಲೋಸ್ ಟು 34-35, ಆಲ್ಮೋಸ್ಟ್ ಒಂದು 10-12 ವರ್ಷ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ. ಭುವಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್. ನಿಮಗೆ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ಸ್ ಇನ್ IPL ಯಾರು ಅಂತಂದರೆ ಭುವನೇಶ್ವರ್ ಕುಮಾರ್. ವೇಗದ ಬೌಲರ್ ಆಗಿ ಕರೆಕ್ಟ್. ಅದು ನರ್ವಸ್ ಮೂಮೆಂಟ್ಸ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಯಾರಿಗಿದೆ ಅಂದರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ಗೆ ಇರುತ್ತೆ. ಬೇರೆ ಟೀಮ್ದು ಬೌಲಿಂಗ್ ಯೂನಿಟ್ ನೋಡಿದ್ರೆ ತುಂಬ ಇನ್ಎಕ್ಸ್ಪೀರಿಯನ್ಸ್ಡ್ ಇತ್ತು. ಒಬ್ಬ ಮೇನ್ ಬೌಲರ್ ಇದ್ಕೊಂಡು 3-4 ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ರೂ ಕ್ರಂಚ್ ಮೂವ್ಮೆಂಟ್ ಬರುತ್ತೆ, ಆ ಕ್ಲಚ್ ಮೂವ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ನೀವು ಎಕ್ಸ್ಪೀರಿಯನ್ಸ್ ತೋರಿಸಿಲ್ಲ ಅಂತಂದರೆ ಮಾರ್ಜಿನ್ ಆಫ್ ಏರರ್ ತುಂಬ ಕಡಿಮೆ. ಒನ್ ಆಫ್ ದ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುತ್ತೆ ಡೆತ್ತಲ್ಲಿ ನೀವು ಯಾವುದೇ ಟೀಮಲ್ಲಿ ತೊಗೊಂಡು. ಒಬ್ಬ ದೈತ್ಯ ಬ್ಯಾಟ್ಸ್ಮನ್ ಅಂತೂ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಹಾಕಬೇಕು ಅಂತಂದರೆ ಮಾರ್ಜಿನ್ ಆಫ್ ಎರರ್ ಕಡಿಮೆ. ಆಲ್ರೆಡಿ ರೂಲ್ಸ್ ಹೆಂಗಿದೆ ಅಂತಂದರೆ ಅಗೇನ್ಸ್ಟ್ ಬೌಲರ್ಸೇ ಇರುತ್ತೆ ಮೋಸ್ಟ್ ಆಫ್ ದ ರೂಲ್ಸ್. ನಿಮಗೆ ವೈಟ್ ಬಾಲ್ ಎಷ್ಟು ಹಾರ್ಡ್ ಇದೆ ಅಂತಂದರೆ ಈಸಿಯಾಗಿ ದ ಕೈಂಡ್ ಆಫ್ ಬ್ಯಾಟ್ಸ್ ಯೂಸ್ ಮಾಡ್ತಿರೋದು ಬ್ಯಾಟ್ಸ್ಮನ್. ಸುಮ್ಮನೆ ಬ್ಲೇಡ್ ಓಪನ್ ಮಾಡಿದ್ರೆ ಸಾಕು, ಅದು 6 ಹೋಗೋ ಥರ. ಆ್ಯಂಡ್ ಗ್ರೌಂಡ್ ಕಂಡೀಷನ್ಸು ನಿಮಗೆ ಒಂದೊಂದು ಗ್ರೌಂಡ್ 60 ಲೈಕ್ ಮಾರ್ಜಿನ್ ಆಫ್ ಎರರ್ನೇ ಇಲ್ಲ ಸರ್. ಆ ಮಾರ್ಜಿನ್ ಆಫ್ ಎರರಲ್ಲಿ ನಿಮ್ಮ ನರ್ವ್ಸ್ನ ಹೆಂಗೆ ಹೋಲ್ಡ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಅಲ್ಲ, ಒಂದು ಕಾಲದಲ್ಲಿ ಬರ್ಬೋದಾ ಕೌಶಿಕ್, ಇದು ಬೌಲರ್ಸೇ ಬೇಡ, ಬರೀ ಬೌಲಿಂಗ್ ಮಷಿನ್ ಇಟ್ಬಿಟ್ಟು ಯಾರು ಜೋರ ಹೊಡಿತಾರೆ ಕಮೆಂಟ್ ಬಂತಲ್ಲ. ಆಕ್ಚುಲಿ ಈ ಕಾಂಟ್ರವರ್ಸಿ ರೇಸ್ ಮಾಡಿದ್ರು ಇಯಾನ್ ಬಿಷಪ್. ಬರೀ ಈ ಥರ ಆದರೆ ಅಂದರೆ ಪ್ರಾಕ್ಟೀಸ್ ಕ್ಯಾಂಪಲ್ಲೆಲ್ಲ ಪ್ಯಾಟ್ ಕಮಿಂಗ್ಸ್ ಎಲ್ಲ ಹೇಳ್ತಾರಂತೆ ನನಗೆ ಪವರ್ ಪ್ಲೇಯಲ್ಲಿ ಬೌಲಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಆ ಥರ. ಬಿಕಾಸ್ ಆ ಥರ ಹೊಡಿತೀಯಾರು ಸರ್, ನಿಮಗೆ 280, 290 ಎಲ್ಲ ಹೊಡಿತೀಯಾರೆ ಅಂತಂದರೆ, ಎಸ್ಪೆಷಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ಸ್ ಆದ್ರೂ ಏನೋ ಆಪ್ಷನ್ಸೇ ಇರಲ್ಲ ನಿಮಗೆ. ಇಷ್ಟೇ ಸೆಟ್ ಆಫ್ ಬಾಲ್ಸ್ ಇರುತ್ತೆ ಹಾಕೋದು. ಎಲ್ಲ ಬಾಲು ಹೊಡಿತೀಯಾರೆ ಅಂತಂದರೆ ನಿಮಗೆ ಬೇರೆ ಪ್ಲ್ಯಾನ್ಸೇ ಇರಲ್ಲ. ಆ್ಯಂಡ್ ಅಫ್ಕೋರ್ಸ್ ಬೇರೆ ಬೇರೆ ಥರ ಬೌಲರ್ಸ್ ಬಂದಿದ್ದಾರೆ ಈ ವರ್ಷನೂ. ನಾವು ಶಾಕಿಬ್ ಹುಸೇನ್ ಅಂತ ನೋಡಿದ್ವಿ, ಡಿಫ್ರೆಂಟ್ ಕೈಂಡ್ ಆಫ್ ಬೌಲರ್. ನಿಮಗೆ ನಮಗೆ ಬೇಸಿಕ್ಸ್ ಆಫ್ ಬೌಲಿಂಗ್ ಹೇಳ್ಕೊಡ್ಬೇಕಾದ್ರೆ ಅಪ್ರೈಟ್ ಇರಬೇಕು, ಟಾಪ್ ಆಫ್ ದ ಆ್ಯಕ್ಷನಲ್ಲಿ ರಿಲೀಸ್ ಮಾಡಬೇಕು, ಸೀಮಲ್ಲಿ ರಿಲೀಸ್ ಮಾಡಬೇಕು, ಅದೆಲ್ಲ ಹೇಳ್ಕೊಡ್ತಾರೆ. ಸೊ ಇವಾಗ ಬಂದಿರೋ ಶಾಕಿಬ್ ಹುಸೇನ್ ಯಾವುದು ಮ್ಯಾಚ್ ಮಾಡಲ್ಲ. ಅವ್ನು ಕ್ರ್ಯಾಶ್ ಆಗ್ತಾನೆ, ಬಾಲ್ ಬೇರೆ ಥರ ಬಿಡ್ತಾನೆ, ಬಟ್ ಸ್ಟಿಲ್ ಹೀ ಈಸ್ ಫೈಂಡಿಂಗ್ ಸಕ್ಸಸ್. ಸ್ಲೋ ರನ್ಸ್ ಜಾಸ್ತಿ ಆಗ್ತದೆ. ಒಂದು ಹ್ಯಾಂಡ್ ರಿಟರ್ನ್ ರೂಲೇ ಇಲ್ಲ ನಿಮಗೆ. ಯು ಡೂ ಎನಿಥಿಂಗ್ ಬಟ್ ಫೈಂಡ್ ಸಕ್ಸಸ್ ಥರ IPL ಅಲ್ಲಿ ಆಸ್ ಎ ಬೌಲಿಂಗ್ ಯೂನಿಟ್. ಬಟ್ ಅದು ಪ್ರಾಬಬ್ಲಿ ಅವ್ರು ಯಾಕೆ ವೇರಿಯೇಷನ್ಸ್ ತೋರ್ತಾ ಇದ್ದಾರೆ ಅಂದರೆ ಟು ಸೂಟ್ ಟು T20 ಕ್ರಿಕೆಟ್ ಅಂತ. ಕರೆಕ್ಟ್. ಪ್ರಾಬ್ಲಿ ಒನ್ ಡೇ ಕ್ರಿಕೆಟಲ್ಲಿ ಅಥವಾ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಅವರು ಬೇರೆ ಥರ ಬೌಲ್ ಮಾಡ್ಬೋದು, ಅದು ಒಂದು ಚಾನ್ಸ್ ಇದ್ದೇ ಇದೆ. ಪವರ್ ಪ್ಲೇನಲ್ಲೇ 75-80 ರನ್ ಬರುವಂಥ ಕಾಲ ಇದೆ. ಬಟ್ ಇನ್ನೊಂದು 5 ಓವರಲ್ಲೂ ಕೂಡ ಅಷ್ಟೇ ಬರುತ್ತೆ. ನಮಗೆ ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇವತ್ತಿನ ಕಾಂಬಿನೇಷನ್ ಸಾಲ್ಟ್ ಪೊಸಿಷನ್ ಏನು, ಉಪ್ಪು ರೆಡಿ ಆಗಿದೆ ಊಟ ಮಾಡೋಕ್ಕಂತ ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಮೊನ್ನೆ ಸಕ್ಸಸ್ ಆಗಿರೋದ್ರಿಂದ ಸಾಲ್ಟಿಗೆ ಕರೆಕ್ಟ್ ರೀ. ಆದ್ರೆ ಸಾಲ್ಟ್ ಇಸ್ ಸಾಲ್ಟ್. ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಆಗಿ ಬರ್ಬೋದು, ಓಕೆ.
ಸೊ ಪಟ್ಟಿ ಕಟ್ಕೊಂಡು ಕೂತ್ಕೊಂಡಿದ್ರು. ಬೆತ್ತಲ್ ಅಂತೂ ಈಗಿಲ್ಲ, ಹೋದರು. ಬೆತ್ತಲ್ ವಾಸ್ ಅ ವೆರಿ ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳೋದು. ಬಟ್ ವಿ ಕ್ಯಾನ್ ಬ್ಲೇಮ್ ಟೋಟಲಿ ಬೆತ್ತಲ್ಗೆ, ಇಂಜೂರ್ಡ್ ಆಗಿ ಹೋದ್ರಿಗೆ. ಬಟ್ ಅವ್ರು ಆಡಿದ 5-4 ಮ್ಯಾಚಲ್ಲಿ ಒಂದು ತಿಂಗಳು ಇಲ್ಲ, ಸಾಲ್ಟ್ 1 ತಿಂಗಳಿಂದ ಇಲ್ಲ. ಸೊ ಅವ್ರದ್ದು ರೋಲ್ ಕೊಟ್ಟಿರ್ತಾರೆ, ಅಂದರೆ ಸಾಲ್ಟನ್ ರೋಲ್ ಅವ್ರು ಕೊಟ್ಟರೆ. ಬೆತ್ತಲ್ ಈಸ್ ಅನ್ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಆಯಿತಾ. ಆಮೇಲೆ ಈಸ್ ನಾಟ್ ಆನ್ ಓಪನರ್ ಬೇಸಿಕಲಿ. ನಂಬರ್ 4 ನಂಬರ್ 5 ಬಂದು ನಮ್ಮ ಮೇಲೆ ಸೆಂಚುರಿ ಹೊಡೆದ್ರು ವರ್ಲ್ಡ್ ಕಪ್ ಸೆಮಿಫೈನಲ್ಸ್ನಾಗ. ಅಂಥ ಒಂದು ಪ್ರೆಷರಲ್ಲಿ ಆಲ್ಮೋಸ್ಟ್ ಗೆಲ್ಲಿಸ್ಕೊಟ್ಟಿದ್ರು. ಹಂಗಿರುವಾಗ ಅವ್ರು ರೋಲ್ ಕೊಟ್ಟದ್ದು ಓಪನರ್ ಆಗಿ. ಅವರು ತಮ್ಮ ಅಂದರೆ ಎವ್ರಿ ಬಾಲ್ ಹೊಡ್ಯೋಕೆ ಒಂದು ಟ್ರೈ ಮಾಡ್ತಾಯಿದ್ರು, ವಿಫಲರಾದ್ರು ಅಂತ ಹೇಳ್ಬೋದು. ಈಗ ನೀವು ಹೇಳ್ದಂಗೆ ನೋಡಿರಿ, ಈಗ ವೆಂಕಟೇಶ್ ಅಯ್ಯರ್ ಈಸ್ ದ ಓನ್ಲಿ ಇದೀಗ ಆಲ್ಟರ್ನೇಟಿವ್ ಇರೋದೀಗ. ಆ್ಯಂಡ್ ಹ್ಯಾಸ್ ಡನ್ ವೆಲ್. ಅಲ್ಲ ಪಾಪ ನಂಬರ್ 6 ಬಂದಾರೆ, ನಂಬರ್ 4 ಬಂದಾರೆ, ನಂಬರ್ ಓಪನ್ ಮಾಡ್ಯಾರೆ, ಎಲ್ಲದರಲ್ಲೂ ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಹಿ ಕ್ಯಾನ್ ಬೋಲ್ ಒನ್ ಕಪಲ್ ಆಫ್ ಓವರ್ಸ್, 1-2 ಓವರ್ ಬೋಲ್ ಮಾಡ್ಬೋದು. ಸೊ ಹಂಗಿರುವಾಗ ಸೇಮ್ ಟೀಮ್ ಆಡ್ಬೋದು ಅಂತ ನನಗನ್ಸೈತಿ. ಬಟ್ ಸುಯೇಶಿಗೆ ಫಸ್ಟ್ ಲೆವೆನಲ್ಲಿ ಹಾಕೊಳ್ಳೋದಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಹಿಮಾಚಲದ ಆ ಒಂದು ವಾತಾವರಣದಲ್ಲಿ ಗೊತ್ತು ಯಾವ ರೀತಿ ಕಂಡೀಷನ್ಸ್ ಇರ್ತವೆ ಧರ್ಮಶಾಲದಲ್ಲಿ ಅಂತ ಹೇಳ್ಬಿಟ್ಟು. ಚಿಕ್ಕ ಗ್ರೌಂಡು, ಪಿಕ್ಚರಸ್ಕ್ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ ಆನ್ ಅರ್ತ್ ಎಕ್ಸೆಪ್ಟ್ ಅಂದರೆ ಇದ್ರ ಜೊತೆ ಕೇಪ್ ಟೌನ್ದು ಟೇಬಲ್ ಟಾಪ್ ಬರ್ತಲ್ಲ, ಅದು ಗ್ರೌಂಡ್ ಇರ್ಬೋದು. ಸೊ ಹಾಗಿರುವಾಗ ರಸಿಕಿಗೂ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಇವ್ರಿಗೆ ಸುಯೇಶಿಗೆ ಫಸ್ಟ್ ಲೆವೆನಲ್ಲಿ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಆದರೆ ಏನಾದ್ರು ಡಫಿ ತೊಗೋಬೋದಾ, ಯಾಕಂದರೆ ಈ ಕಂಡೀಷನ್ಸ್ ನೋಡಿಬಿಟ್ಟು ಅಂತ. ಏನೋ ಸ್ವಲ್ಪ ತಲೆನೋವು ಇದೆ, ಇಂಪ್ಯಾಕ್ಟಲ್ಲಿ ಸ್ವಲ್ಪ ಮಾಡ್ಬೋದು. ಆದರೆ ಬ್ಯಾಟಿಂಗ್ ಏನು ನಮ್ಗೆ ಸಾಲ್ಟ್ ಇಲ್ಲ, ಬೆತ್ತಲಿಲ್ಲ ಅಂತ ತೊಂದರೆ ಆಕೈತೆ ಅಂತ ನನಗನ್ಸೋದಿಲ್ಲ. ಈಗ ನಾವು ಬ್ಯಾಟಿಂಗ್ ಲೈನಪ್ ವಿರಾಟ್ ಕೊಹ್ಲಿ ಇದ್ದಾರೆ, ವೆಂಕಟೇಶ್ ಅಯ್ಯರ್ ತೊಗೊಂಡ್ರೆ ಓಪನಿಂಗ್ ಅವರು ಚೆನ್ನಾಗಿ ಮಾಡಬಲ್ಲರು, ಟಿಮ್ ಡೇವಿಡ್ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ. ಬಟ್ ಎಲ್ಲೋ ಒಂದು ಮಿಸ್ಸಿಂಗ್ ಲಿಂಕ್ ಥರ ನಾವು ಜಿತೇಶ್ ಶರ್ಮನ್ ನೋಡಿದಾಗ ಅವರು ಹೋಸ್ಟ್ ಸೀಸನ್ನಲ್ಲಿ ಆಡಿದಂಥ ಆಟ ಈ ಒಂದು ಸೀಸನಲ್ಲಿ ಬರ್ತಾ ಇಲ್ಲ. ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಾ ಈ ಕ್ವಾಲಿಫೈಯರ್ ಹಂತದಲ್ಲಿ? ಡೆಫಿನೆಟ್ಲಿ ಆಗ್ಬೋದು ಸರ್, ಬಿಕಾಸ್ ಅವರು ಕ್ರೂಷಲ್ ಪೊಸಿಷನಲ್ಲಿ ಬರ್ತಾರೆ. ನೀವು ನೋಡಿದ್ರೆ ಟಿಮ್ ಡೇವಿಡ್ ಆ್ಯಂಡ್ ಜಿತೇಶ್ ಶರ್ಮನ ಲಾಸ್ಟ್ ಇಯರ್ ನಾವು ಡೆತ್ ಸ್ಪೆಷಲಿಸ್ಟ್ ಅಂತ ಇಟ್ಕೊಂಡಿದ್ದಿತ್ತು. ಬಟ್ ಇವಾಗ ನೋಡಿದ್ರೆ ಜಿತೇಶ್ ಶರ್ಮಾ ಜಸ್ಟ್ ನಾಟ್ ಸ್ಕೋರಿಂಗ್ ರನ್ಸ್, ಬಾಲ್ ಕೂಡ ಸ್ವಲ್ಪ ತಿಂತಿದ್ದಾರೆ. ಒಂದು ಐ ಥಿಂಕ್ ಕಪಲ್ ಆಫ್ ಮ್ಯಾಚಸ್ ಅದರಿಂದನೇ ನಮಗೆ ವಿಕ್ಟ್ರಿ ಬರಲಿಲ್ಲ. ಸೊ ಅದು ಒಂದು ಮೇಜರ್ ಹೆಡೇಕ್ ಇರುತ್ತೆ. ಮ್ಯಾನೇಜ್ಮೆಂಟ್ ಹೆಂಗೆ ಅಂತಂದರೆ ಅವ್ರು ಯಾವ ಪೊಸಿಷನಲ್ಲಿ ಕಳಿಸ್ತಾರೆ ಅಂತ ಸ್ವಲ್ಪ ಸಿಚುವೇಶನ್ನ ನೋಡಿಕೊಂಡು ಟಿಮ್ ಡೇವಿಡ್ನ ಮೇಲೆ ಕಳಿಸ್ಬೋದು, ಜಿತೇಶ್ ಶರ್ಮಾನ ಸ್ವಲ್ಪ ಕೆಳಗಡೆ ಕಳಿಸ್ಬೋದು. ಅಥವಾ ನಾವು ಕಂಫರ್ಟಬಲ್ ಪೊಸಿಷನಲ್ಲಿ ಇದ್ದರೆ ಲೈಕ್ ಮೋಸ್ಟ್ ಆಫ್ ದ ಮ್ಯಾಚಸ್ ಕೂಡ ಮಾಡಿದ್ವಿ. ಯಾವಾಗ RCB ವಾಸ್ ಫೀಲಿಂಗ್ ಕಂಫರ್ಟಬಲ್ ರನ್ ಚೇಸಲ್ಲಿ ಜಿತೇಶ್ ಶರ್ಮನ್ ಮೇಲೆ ಕಳಿಸಿದ್ರು, ಸ್ವಲ್ಪ ಮ್ಯಾಚ್ ಪ್ರಾಕ್ಟೀಸ್ ಸಿಗಲಿ ಆರ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಲಿ ರನ್ಸ್ ಹೊಡೆದ್ಬಿಟ್ಟು ಅಂತ. ಬಟ್ ಅದಾಗಿಲ್ಲ. ಪ್ರಾಬಬ್ಲಿ ನಾಕ್ಔಟ್ಸಲ್ಲಿ ಬೇರೆ ಥರನೇ ಯೋಚನೆ ಮಾಡಿ ಬರ್ಬೋದೇನೋ ಜಿತೇಶ್ ಶರ್ಮಾಯಿಂದ. ಫಾರ್ಮ್ ಇಲ್ಲೂ ಕೂಡ ಕಂಡ್ಕೋಬೋದು. ಸೊ ಎಕ್ಸ್ಪೆಕ್ಟ್ ಮಾಡಬೇಕು. ಅಲ್ಲ ಕೌಶಿಕ್, ಇನ್ನೊಂದೇನಂದ್ರೆ ಇನ್ನೊಂದು ಮಾತು ನಡೆದದ್ದು ಈಗ ಶಾಕಿಂಗ್ ಅದಂತ ಹೇಳ್ಬೋದು. ಅಂದರೆ ಜಿತೇಶ್ ಶರ್ಮಾ ಡ್ರಾಪ್ ಮಾಡಿ ಸಾಲ್ಟ್ ಫಿಟ್ ಇದ್ದರೆ ವಿಕೆಟ್ ಕೀಪರ್ ಫಿಟ್ ಇದ್ದರೆ ವಿಕೆಟ್ ಕೀಪಿಂಗ್ ಇನ್ನೂ ಬರಲು ಭಾಳ ಅಷ್ಟು ಹೀಲ್ ಆಗಿತ್ತಲ್ಲ ಗೊತ್ತಿಲ್ಲ ಅವ್ರಿಗೆ. ಅದು ನಡೆದಿದೆ, ಬಟ್ ಆ ಥರ ಆಗೋದಿಲ್ಲ. ವೈಸ್ ಕ್ಯಾಪ್ಟನ್ಸಿ ರೋಲ್ ಕೊಟ್ಟಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡ್ತಾರೆ, 11 ಕೋಟಿ ಕೊಟ್ಟು ತೆಗೆದುಕೊಂಡಿದ್ದಾರೆ. ಸ್ಟೇಟ್ಮೆಂಟ್. ಮೊರೋವರ್ ಈಗ ಸಾಲ್ಟ್ ಕೂಡ ಮತ್ತೆ ವಾಪಸ್ ತಮ್ಮ ದೇಶಕ್ಕೆ ಹೋಗಿ ಸೀರೀಸ್ ಎಲ್ಲ ಆಡಬೇಕು. ಸಾಲ್ಟ್ ಈಗ ಟೆಸ್ಟ್ ಆಡೋದಿಲ್ಲ, ಬೆತ್ತಲು ಆಡ್ತಾರಲ್ಲ ಗೊತ್ತಿಲ್ಲ. ಆಮೇಲೆ ಜೊಫ್ರಾ ಆರ್ಚರ್ ಮೊನ್ನೆ ಸೂಪರ್ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ, ಅವರು ಮುಂಬೈ ಮೇಲೆ ಸೂಪರ್ ಮ್ಯಾನ್ ಆಫ್ ದ ಮ್ಯಾಚ್, 17 ರನ್ 3 ವಿಕೆಟ್, ಕ್ರೂಷಿಯಲ್ ರನ್ಸು. ರಾಜಸ್ಥಾನ್ ರಾಯಲ್ಸ್ ಅದಾರಿ ಅದು ಹೆಂಗೆ ಹಂಗೆ ಮಾಡಿ ಬಂದರು ಪ್ಲೇ ಆಫ್ಗೆ. ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಜೊಫ್ರಾ. ಆ ಪವರ್ ಪ್ಲೇಯಲ್ಲಿ ಹೆಂಗೆ ಬೋಲ್ ಮಾಡ್ತಾರೆ. ಅವರು 2-3 ವಿಕೆಟ್ ತೆಗೆದುಕೊಂಡ್ರೆ ಲೀತಲ್ಲಿ ಆಗ್ಬಿಡ್ತಾರೆ. ಮತ್ತು ಬ್ಯಾಟಿಂಗ್ ಗೊತ್ತಿದೆ ನೀವು ಅಲ್ಲ, ಆ್ಯಶಿಸಲ್ಲಾಗಲಿ ನಮ್ಮ ಮೇಲೆ ಎಷ್ಟು ಕಾಟ ಕೊಟ್ಟಾರ ಅವರು. ಹಾಫ್ ಸೆಂಚುರಿ ಹೊಡೆದಾರೆ. ಅಂದರೆ ಇದು ಪ್ರಾಪರ್ ಬ್ಯಾಟರ್ ಥರ, ಅದೇ ನಿನ್ನೆ ಹೇಳಿದ್ದು, ಪ್ರಾಪರ್ ಬ್ಯಾಟರ್ ಥರ ಆಡಿ ನಂಬರ್ 7 ಬಂದರು ಅವರು. ಅದರಿಂದ ಮ್ಯಾಚ್ ಟರ್ನ್ ಆಯ್ತು ಅಂತ ಹೇಳ್ಬೋದು. ಅಂಥ ಅವರಿದ್ದಾಗ ಅಂಥ ಸೂಪರ್ ಹ್ಯೂಮನ್ ಎಫರ್ಟ್ ಇದ್ರೆ ಮಾತ್ರ ಆರಾಮ್ ಮುಂದೆ ಬರ್ತಿದ್ರು. ಆ ಥರ ಎಫರ್ಟ್ ಹಾಕೋರು ಗುಜರಾತ್ನಲ್ಲೂ ಇದ್ದಾರೆ. ಭುವನೇಶ್ವರ್ ಕುಮಾರ್ ಸಿಕ್ಸರ್ ಹೊಡೆದಿದ್ದು ನೋಡಿದ್ದೇವೆ ಮ್ಯಾಚಲ್ಲಿ. ಅದಕ್ಕೆ ನಾವು ಹೇಳಿದ್ರು ನಮ್ಮದು ಬೆಸ್ಟ್ ಆಲ್ರೌಂಡ್ ಟೀಮ್ ಅಂತ. ಒಬ್ರಲ್ಲೊಬ್ರು ಆಪತ್ ಬಾಂಧವರು ಇದ್ದೇ ಇರ್ತಾರೆ. ಸೊ ಎಲ್ಲ ಟೀಮಲ್ಲೂ ಒಂದೊಂದು ಅಂದರೆ ಹುಡುಕ್ಬೋದು ನಾವು, ನೀವೇನು ಏನಿದೆ, ಏನು ವೀಕ್ನೆಸ್ ಇದೆ ಅಂತ. ನಮ್ಮಲ್ಲಿ ಅಷ್ಟೊಂದಿಲ್ಲ. ಓಕೆ, SRH ಮೇಲೆ ಗೊತ್ತಿಲ್ಲ. ಈ ಮೂಮೆಂಟ್ ಅಲ್ಲಿ ಜಿತೇಶ್ ಶರ್ಮಾ ವಾಪಸ್ ಫಾರ್ಮಿಗೆ ಬಂದರೂ ಬರ್ಬೋದು. ಹೌದು, ಅದು ಒಂದು ಚಾನ್ಸ್ ಇದೆ. ಅದೇ SRH ಮೇಲೆ ಇಷ್ಟು ರನ್ ಹೊಡಿಸ್ಕೊಂಡ್ರು ಅಂದರೆ ಅದು ಒಂಥರ ನಮಗೆ ಆಯಿತು, 170 ಹೊಡೆದ್ರು ಸಾಕು ಕ್ವಾಲಿಫೈ ಆಗ್ತದೆ ಅಂತ, ಹೆಚ್ಚಿಗೆ ತ್ರಾಸು ಪಡೋದು ಬೇಡ ಅಂತ. ಆದರೆ ಹೈದರಾಬಾದ್ನಂಥ ಅಂದ್ರೇನು ಟರ್ಮ್ಯಾಕ್ ಹೈವೇ ಅಂತ ಪಿಚ್ಗೂ ಮತ್ತು ಧರ್ಮಶಾಲದ ಪಿಚ್ ಭಾಳ ವ್ಯತ್ಯಾಸ ಇದೆ. ಹೌದು. ಈಗ ನಾವು ಗುಜರಾತ್ ಬ್ಯಾಟಿಂಗ್ ಲೈನಪ್ ನೋಡೋದಾದ್ರೆ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್
ಇಬ್ಬರು 600+ ರನ್ ಹೊಡೆದಿದ್ದಾರೆ. ಬಟ್ಲರ್ ಸ್ವಲ್ಪ ಆಚೆ ಈಚೆ ಇದ್ದಾರೆ, ಬಟ್ ಅವರು ಯಾವ ಟೈಮಲ್ಲಿ ಫಾರ್ಮಿಗೆ ಬರ್ತಾರೋ, ಬಟ್ ಫಾರ್ಮಿಗೆ ಬಂದರೆ ಮಾತ್ರ ಭಾಳ ಡೇಂಜರಸ್ ಪ್ಲೇಯರ್. ಅವ್ರು 3 ಜನ ಬಿಟ್ಟರೆ ಮತ್ತೆ ಅವ್ರ ಮಿಡ್ಲ್ ಆರ್ಡರ್ ಬಗ್ಗೆ ಬಾಲರ್ಗಳು ಏನೇನು ಸ್ಟ್ರಾಟಜಿ ಮಾಡಬೇಕು? ಅದೇ ಅದೊಂದು ಅಪರ್ ಅಡ್ವಾಂಟೇಜ್ ಇದೆ ನಿಮಗೆ. ಎಕ್ಸ್ಪೋಸ್ ಆಗಿಲ್ಲ. ರಾಹುಲ್ ತೆವಾಟಿ ಆಗಿರ್ಬೋದು, ಶಾರುಖ್ ಖಾನ್ನ ಟ್ರೈ ಮಾಡಿದ್ರು ಇನ್ ಬಿಟ್ವೀನ್. ವಾಷಿಂಗ್ಟನ್ ಸುಂದರ್ಗೆ ನಂಬರ್ 4 ರೋಲ್ ಕೊಟ್ಟರು. ಬಟ್ ಅಷ್ಟು ಒಂಥರ ಟೆರಿಫೈಯಿಂಗ್ ಬ್ಯಾಟ್ಸ್ಮನ್ ಅಂತ ಅನ್ಸಲ್ಲ. ರನ್ ಹೊಡೆದಿದ್ದಾರೆ ಅಫ್ಕೋರ್ಸ್ ವಾಷಿಂಗ್ಟನ್ ಸುಂದರ್, ಐ ಥಿಂಕ್ ಕ್ಲೋಸ್ ಟು 150-160 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಬಟ್ ಅವ್ರು ಬಂದರೆ ಒಂಥರ ಭಯ ಅಂತ ಅನ್ಸಲ್ಲ. ಇವರು ಬಂದು ಮ್ಯಾಚ್ ಚೇಂಜ್ ಮಾಡಿಬಿಡ್ತಾರೆ ಅಂತ. ಆ ಕೇಪಬಿಲಿಟಿ ಇರ್ಬೋದು, ಬಟ್ ಆ ಥರ ಕಾಣಿಸಲ್ಲ. ಒನ್ ಆಫ್ ಬೆಸ್ಟ್ ಬೌಲರ್ಸ್ ಬಂದರೆ ಇವಾಗ ಭುವಿ ಮತ್ತು ಜಾಶ್ ಹೇಸಲ್ವುಡ್ನ ಮಿಡಿಲಲ್ಲಿ ಒಂದು 13ನೇ ಓವರ್ 14ನೇ ಓವರ್ ಬಂದು ಒಂದು ಒಳ್ಳೆ ಓವರ್ ಹಾಕ್ಕೊಟ್ಟು ಒಂದು ವಿಕೆಟ್ ತೆಗೆಯೋ ಅಬಿಲಿಟಿನೂ ಇರುತ್ತೆ ಆ ಟೈಮಲ್ಲಿ. ಆ್ಯಂಡ್ ನಮ್ಮ ಕೃಣಾಲ್ ಪಾಂಡ್ಯನೂ ಅಷ್ಟೇ, ನಾಟ್ ಜಸ್ಟ್ ವಿಕೆಟ್ಸ್ ಕೂಡ ತೆಗಿತಿದ್ದಾರೆ, ಅಟ್ ಎ ಗುಡ್ ಎಕನಾಮಿ ರೇಟ್ ಕೂಡ ಬೌಲಿಂಗ್ ಹಾಕ್ತಿದ್ದಾರೆ. ಸೊ ಅದೊಂದು ಅಪರ್ ಅಡ್ವಾಂಟೇಜ್ ಆಗುತ್ತೆ. ಅಲಾಂಗ್ ವಿತ್ ಕೃಣಾಲ್ ಪಾಂಡ್ಯ ಪ್ರಾಬ್ಲಿ ಸುಯೋಶ್ ಶರ್ಮಾನು ಒಂದು 2-3 ವಿಕೆಟ್ ತೆಗಿಯೋ ಇದಕ್ಕೆ ಬಂದುಬಿಟ್ರೆ ಈ ಮ್ಯಾಚಲ್ಲಿ ಸಖತ್ ಇಂಪಾರ್ಟೆಂಟ್. ಅದು ಜಿಟಿದು ಏನಂದ್ರೆ ಇನ್ನೊಂದು ವೈಶಿಷ್ಟ್ಯ ಏನಂತಂದ್ರೆ ಟೆಸ್ಟ್ ಸೈಡ್ ಗತಿ ಐತಿ. ಓಪನಿಂಗ್ ಬ್ಯಾಟರ್ಸ್ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಬಿಟ್ಟು ಎಸ್ಟಾಬ್ಲಿಷ್ ಟೆಸ್ಟ್ ಪ್ಲೇಯರ್ ಥರ ಆಡ್ತಾರೆ. ಅಂದರೆ ಅವ್ರನ್ನ ನೀವು ಪವರ್ ಪ್ಲೇದಾಗ 6 ಓವರ್ 80-90 ಎಕ್ಸ್ಪೆಕ್ಟ್ ಮಾಡೋದಲ್ಲ. ಭಾಳ ಅಂದರೆ 60-65 ಕನ್ಸಿಸ್ಟೆಂಟಾಗಿ ಆಡ್ತಾರೆ ಅವರು. ಅದು ಇಂಪಾರ್ಟೆಂಟ್. ಬಟ್ಲರ್ ಕೂಡ ಏನು ಯಾವಾಗಾದರೂ ಅವರು ಗೇರ್ ಚೇಂಜ್ ಮಾಡ್ಬೋದು. ಹಂಗೆ ಆದರೂ ನೋಡಿ, ಟೆಸ್ಟ್ ಬ್ಯಾಟಿಂಗ್ ಸೈಡು, ಟೆಸ್ಟ್ ಬೌಲಿಂಗ್ ಸೈಡು ರಬಾಡ ಆಗಲಿ, ಆಮೇಲೆ ಸಿರಾಜ್ ಆಗಲಿ, ನಮ್ಮ ಪ್ರಸಿದ್ಧ ಆಗಲಿ, ಕೌಶಿಕ ಹೇಳ್ಬೋದು. ಅಂದರೆ ಅವ್ರು ಬೌಲಿಂಗ್ ಹೆಂಗೆ ಅಂದರೆ ಹಾರ್ಡ್ ಲೆಂತ್ ಬೌಲ್ ಮಾಡ್ತಾರೆ, ಅಂದರೆ ಟೆಸ್ಟ್ ಲೆಂತ್ ಏನಿದೆ ಅದನ್ನ ಬೌಲ್ ಮಾಡ್ತಾರೆ. ಆದರೂ ಇಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ಅಂದರೆ ಅದು ನೋಡಿದ್ರೆ ಟೆಸ್ಟ್ ಟೀಮ್ ಥರ ಇದ್ದರೂ ಕೂಡ T20ಯಲ್ಲಿ ಈ ಸಾಧನೆ ಮಾಡಿದ್ದಾರೆ, ಟಾಪ್ 2 ಬಂದಿದ್ದಾರೆ ಅಂತಂದರೆ ಬಿಗ್ ಒಂಥರ. GT ಟೀಮ್ ನೋಡಿದ್ರೆ ನನಗೆ ಪ್ರೀವಿಯಸ್ ಒಂದು 5-6 ವರ್ಷ ಹಿಂದೆ RCB ಟೀಮ್ ಇತ್ತಲ್ಲ, ಅದೇ ಥರ ಅನಿಸ್ತಿದೆ. ಬಿಕಾಸ್ ಟಾಪ್ ಆರ್ಡರ್ ಬ್ಯಾಟಿಂಗ್ ಮಾತ್ರ ಸ್ಕೋರ್ ಮಾಡ್ತಿದ್ರು, ಎಸ್ಪೆಷಲಿ ವಿರಾಟ್ ಕೊಹ್ಲಿ, AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್ ಅವರೇ. ಬಟ್ ಯಾವಾಗ ನಾಕ್ಔಟ್ ಮ್ಯಾಚಸ್ಗೆ ಬರುತ್ತೆ, ಆ್ಯಸ್ ಎ ಕಲೆಕ್ಟಿವ್ ನೀವು ಚೆನ್ನಾಗಿ ಆಡಬೇಕು. ಒಬ್ಬ ಫೇಲ್ ಆದರೂ ಕೂಡ ಮಿಡಿಲಲ್ಲಿ ಯಾರಾದರೂ ಕ್ಯಾರಿ ಮಾಡೋ ಥರ. ಅದು ಈ ಸಲ RCB ಟೀಮಲ್ಲಿ ಕಾಣಿಸ್ತಿದೆ. ಲಾಸ್ಟ್ ಇಯರು ಅದೇ ಇತ್ತು. ಬಿಕಾಸ್ ವಿರಾಟ್ ಕೊಹ್ಲಿ ಫುಲ್ ಸೀಸನ್ ಚೆನ್ನಾಗಿ ಆಡಿರೋರು ನಾಕ್ಔಟ್ ಒಂದು ಮ್ಯಾಚ್ ಹೋಗ್ತಿದ್ರೆ, ಅಂದರೆ ಒಂದು ಮ್ಯಾಚಲ್ಲಿ ರನ್ ಹೊಡಿಲಿಲ್ಲ ಅಂತಂದರೆ ಫುಲ್ ಟೀಮೇ ಕೆಳಗಡೆ ಬಂದ್ಬಿಡೋದು. ಆ ಥರ ಆಗ್ತಿತ್ತು. ಸೋಲಿ ಡಿಪೆಂಡೆಂಟ್ ಆನ್ 1 ಪರ್ಸನ್ ಇರ್ತಿತ್ತು. ಬಟ್ ಇವಾಗ ಹಂಗಿಲ್ಲ. ವಿರಾಟ್ ಕೊಹ್ಲಿ ಫೇಲ್ ಆದರೆ ರಜತ್ ಪಡಿದಾರ್ ಇದ್ದಾರೆ, ರಜತ್ ಪಡಿದಾರ್ ಫೇಲ್ ಆದರೆ ಟಿಮ್ ಡೇವಿಡ್ ಇದ್ದಾರೆ. ಅಂಟಿಲ್ ಕೃಣಾಲ್ ಪಾಂಡ್ಯ ಲಾಸ್ಟ್ ನೀವು ನೋಡಿದ್ವಿ, ಭುವನೇಶ್ವರ್ ಕುಮಾರ್ ಕೂಡ ಒಂದು 6 ಹೊಡೆದು ಹೆಂಗೆ. ಆ ಥರ ಕೇಪಬಿಲಿಟಿ ಇದ್ದರೆ ಫುಲ್ಲಿ ಡಿಪೆಂಡೆಂಟ್ ಟೀಮ್ ಇರುತ್ತೆ. ಎಲ್ಲರ ಮೇಲೂ ಒಬ್ಬರು ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ. ಟಾಪ್ ಆರ್ಡರ್ ಮಾತ್ರ ರನ್ ಹೊಡೆದ್ರೆ ಒಬ್ಬ ಫೇಲ್ ಆದರೆ ಸಾಕು, ಮೊರಲ್ ಕೆಳಗಡೆ ಬಂದ್ಬಿಡುತ್ತೆ. ಅಲ್ಲ ಕೌಶಿಕ್, ಈ IPLನಲ್ಲಿ ಅಂದರೆ ಹಾರ್ಡ್ ಲೆಂತ್ ಬೌಲ್ ಮಾಡಿದಾಗ ಸ್ಕೋರ್ ಮಾಡೋದು ಕಷ್ಟ ಆಗ್ತಾಯಿದೆ ಎಲ್ಲ ಬ್ಯಾಟರ್ಸ್ಗೆ. ವೆರಾಸ್ ಈ ಸ್ಪೆಷಲಿಸ್ಟ್ ಇವರು ಸಿರಾಜ್ ಮತ್ತು ರಬಾಡ, ಅವರಿಂದ ನಮಗೆ ಹಾರ್ಡ್ ಲೆಂತ್ ಅವ್ರು ಬೌಲ್ ಮಾಡಿದಾಗ ನಮ್ಮ ಬ್ಯಾಟರ್ಸ್ಗೆ ಯಾವ ರೀತಿ ತೊಂದರೆ ಆಗ್ಬೋದು ಅಂತ. ಅದೇ ನಾನು ನೋಡ್ದಂಗೆ ಲಾಸ್ಟ್ ಟೈಮ್ ಅಹಮದಾಬಾದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಸಿಕ್ತಿತ್ತು. ರಬಾಡಾಗೆ ವಿರಾಟ್ ಕೊಹ್ಲಿ ಚಾರ್ಜ್ ಮಾಡೋಕ್ಕೆ ಹೋದ್ರು ಟಾಪ್ ಎಡ್ಜ್ ಆಗಿ. ಸೊ ಅದನ್ನು ಪ್ರಾಬಬ್ಲಿ ನೋಡ್ಕೊಂಡು ಆಡಬೇಕು. ಅದು ಕ್ರೂಷಲ್ ಆಗುತ್ತೆ. ನೀವು ಅರ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಹೋಗ್ಬಿಟ್ರೆ ಅವ್ರ ಫಿಲ್ ಸಾಲ್ಟ್ ಯಾರು ಆಡ್ತಾರೆ ನೋಡ್ಬೇಕು 11ಅಲ್ಲಿ. ಅರ್ಲಿ ವಿಕೆಟ್ಸ್ ಹೋದರೆ ಒಂಥರ ನಿಮಗೆ ಪ್ಲ್ಯಾನ್ಸ್ ಚೇಂಜ್ ಆಗಿಬಿಡುತ್ತೆ ಸಡನ್ಲಿ. ನೀವು ಇಫ್ ಯು ಆರ್ ಲುಕಿಂಗ್ ಅಟ್ 6 overs 80, ಒಂದು ವಿಕೆಟ್ ಹೋಗಿದ್ದೆ 660 ಸಾಕು ಅಂತ. ಸೊ ಕ್ರೂಷಲ್ 15-20 ರನ್ಸ್ ಕಡಿಮೆ ಆಗ್ಬೋದು. ಅದು ಎಂಡ್ ಆಫ್ ದ ಟೋಟಲ್ ಆ 15-20 ರನ್ಸೇ ಡಿಫ್ರೆನ್ಸ್ ಆಗೋದು ಅದು ಎಂಡ್ ಆಫ್ ದ ಮ್ಯಾಚ್. ಆ ಪ್ಲ್ಯಾನ್ಸ್ ಚೇಂಜ್ ಆಗಬಾರ್ದು ಅಂತಂದರೆ ನೀವು ವಿಕೆಟ್ ಕಳ್ಕೊಳ್ದೆ ಲೈಕ್ 8 to 10 runs ಪರ್ ಓವರ್ ಸೇಫ್ ಆಪ್ಷನಲ್ಲಿ ಹೊಡೆಯೋ ಥರ ಪ್ಲ್ಯಾನ್ ಮಾಡೋಕೆ ಹೋಗ್ಬೇಕು. ಇದಿಷ್ಟು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಗ್ಗೆ ಆಯಿತು ಸರ್. ನೀವು ಬರೋಕ್ಕಿಂತ ಮೊದಲು ನಾವು ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಇದ್ವಿ. ಈ IPLಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಚ್ ಡ್ರಾಪ್ ಆಗಿದೆ ಕೌಶಿಕ್. ಈ ಕ್ಯಾಚ್ ಡ್ರಾಪ್ ಆದಾಗ ಬಾಲರ್ಗಳಿಗೆ ಎಷ್ಟರ ಮಟ್ಟಿಗೆ ಬೇಜಾರಾಗತ್ತೆ, ಅದು ಹೆಂಗೆ ಟರ್ನ್ ತೊಗೊಳುತ್ತೆ. ಎಷ್ಟೋ ಮ್ಯಾಚ್ಗಳನ್ನೇ ಕಳ್ಕೊಂಡ್ಬಿಟ್ವಿ ನಾವು ಬೇರೆ ಬೇರೆ ಟೀಮ್ಗಳನ್ನು ನೋಡಿದಾಗ. ಗೆಲ್ಲು ಅಂತ ಫಾರ್ ಎಕ್ಸಾಂಪಲ್ ಪಂಜಾಬ್
ಸ್ಟಾರ್ಟಿಂಗ್ 7 ಮ್ಯಾಚಲ್ಲಿ ಟಾಪ್ ಆರ್ಡ್ರಲ್ಲಿ ಇದ್ದವರು ಅವ್ರ ಕೆಟ್ಟ ಫೀಲ್ಡಿಂಗ್ನಿಂದಾಗಿನೇ ಅವ್ರು ಈ ಪರಿಸ್ಥಿತಿಗೆ ಬಂದರು. ಯೂಸಿ ಚಾಲ್ ಬಾಲಿಂಗ್ ಎರಡು ಕ್ಯಾಚ್ ಬಿಟ್ರು 4 ಕ್ಯಾಚ್ ಬಿಟ್ರು ಅಲ್ಲ ನಿನ್ನೆ ನಮ್ಮ ಪುಂಜಾ ಬೌಲಿಂಗ್ ಅಲ್ಲಿ 1 ಓವರಲ್ಲಿ 2 ಕ್ಯಾಚ್ ಬಿಟ್ರು, 3 ಕ್ಯಾಚ್ ಬಿಟ್ರು. ಹೌದು. ಇಲ್ಲಿ RCB ಫೀಲ್ಡಿಂಗ್ ಬಗ್ಗೆ ನೀವೇನು ಹೇಳ್ತೀರಿ? ಎಸ್ಪೆಷಲಿ ಬೇರೆ ಟೀಮ್ಸ್ ನೋಡಿದ್ರೆ ಐ ಥಿಂಕ್ ಬೆಟರ್ ಇದ್ದಾರೆ RCB. ನೀವು ನೋಡಿದ್ರೆ ಸ್ಟನ್ನರ್ಸ್ಗಳು ಹಿಡಿದಿದ್ದಾರೆ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಿಲ್ ಸಾಲ್ಟ್. ನಾವು RCB ಚಿನ್ನಸ್ವಾಮಿಯಲ್ಲೇ ನೋಡಿದ್ವಿ ಒಂದು ಸ್ಟನ್ನರ್ಸ್ ಕ್ಯಾಚಸ್ ಹಿಡಿದ್ರು. ಬಟ್ ಬ್ಲೇಮ್ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಅಪ್ಸ್ಕೇಲ್ ಯುವರ್ ಸ್ಕಿಲ್ ಅಷ್ಟೇ, ಫೀಲ್ಡಿಂಗ್ ಸ್ಕಿಲ್. ಬಿಕಾಸ್ T20 ಎಷ್ಟು ಶಾರ್ಟ್ ಗೇಮ್ ಅಂತಂದರೆ ದೀಸ್ ಆರ್ ದ ಗೇಮ್ ಆಫ್ ಮೂಮೆಂಟ್ಸ್. ಆ ಮೂಮೆಂಟ್ ನೀವು ಕ್ಯಾಪ್ಚರ್ ಮಾಡಿಲ್ಲ ಆಸ್ ಎ ಫೀಲ್ಡಿಂಗ್ ಟೀಮ್ ಆರ್ ಎ ಬೌಲಿಂಗ್ ಟೀಮ್ ಆರ್ ಎ ಬ್ಯಾಟಿಂಗ್ ಟೀಮ್ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಮೂಮೆಂಟ್ಸ್ ಕ್ಯಾನ್ ಚೇಂಜ್ ವಿತ್ ಕ್ಯಾಚ್ ಡ್ರಾಪ್ಸ್ ಲೈಕ್ ದಿಸ್. ಅಲ್ಲ, ಶಶಾಂಕ್ ಸಿಂಗ್ ಅಂತ ಬ್ರಿಲಿಯಂಟ್ ಫೀಲ್ಡರು ಎಷ್ಟು ಕ್ಯಾಚ್ ಬಿಟ್ಟರು. ಅದು ಕ್ಯಾಚಿಂಗ್ ಹೆಂಗೆ ಅಂತಂದ್ರೆ ಗಿರೀಶ್ ನೋಡ್ರಿ, ಕೌಶಿಕ್ ಹೇಳ್ತಾರೆ, ಒಂದು ಕ್ಯಾಚ್ ಬಿಟ್ರೆ ಅದು ಒಂಥರ ಮೊರಾಲ್ ಡೌನ್ ಆಗ್ಬಿಡುತ್ತೆ. ಇನ್ನೊಂದು ಕ್ಯಾಚ್ ಬಂದ್ರೆ ನಾನು ಹಿಡಿತೀನಿ ಇಲ್ಲೋ ಅಂತ. ಅಂದರೆ ಬಾಲ್ ನಿಮ್ಮನ್ನೇ ಅಟ್ಟಿಸ್ಕೊಂಡ್ಬರ್ತದೆ ಆ ಮ್ಯಾಚಲ್ಲಿ ಫುಲ್ಲು. ಬಟ್ ಏನಂದರೆ 1-2 ಗ್ರೌಂಡಲ್ಲಿ ಸ್ವಲ್ಪ ಕ್ಯಾಚಿಂಗ್ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಅಹಮದಾಬಾದ್ನಲ್ಲಿ ರಿಂಗ್ ಆಫ್ ಫೈರ್ ಇದಲ್ಲ, ಲೈಟ್ಸು, ಸ್ತಂಭಗಳಿಲ್ಲ. ಸೊ ಅದು ಎಲ್ಲರಿಗೂ ದೇ ಆರ್ ನಾಟ್ ಯೂಸ್ ಟು ಇಟ್. ಯಾಕಂದ್ರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಮಾತಾಡೋದಿರೋದು. ಸೊ ಅಲ್ಲಿ ಹಿಡಿಯೋದು ಕಷ್ಟ ಆಗ್ಬೋದು. ಆಮೇಲೆ ಇದ್ರ ಜೈಪುರಲ್ಲಿ ನೋಡಿ, ಗೌಹತಿಯಲ್ಲಿ ಯಾರು ಜಾಸ್ತಿ ಮ್ಯಾಚ್ ಆಡಿದ್ರೆ ಅಂದರೆ ಓಕೆ, ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಮಲ್ಲಿ ಜೈಪುರಲ್ಲಿ ಆಡಿಲ್ಲ, ಗೌಹತಿಯಲ್ಲಿ ಆಡಿದ್ದು ಎಲ್ಲ ಮ್ಯಾಚ್ ಗೆದ್ದರೆ RR ಅವರು. ಇಲ್ಲಿ ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಮಲ್ಲಿ ನೀವು ಆಡಿರ್ಬೋದು. ಅಂದರೆ ಲೈಟ್ಸು ಏನೋ ಡಿಸ್ಟೆನ್ಸ್, ಅದು ಹೈಟು ಏನೋ ಒಟ್ಟಿಗೆ ನೋಡಿದರೆ ಅದು ಕೆಲವೊಂದು ಸರಿ ಸೈಟ್ ಆಗ್ತಿಲ್ಲ. ಬಹುಶಃ 1,20,000 ಜನ ಸೇರಿರ್ತಾರಲ್ಲ ಸರ್, ಆ ನಾಯ್ಸು ನಾಯ್ಸ್ ಭಾರಿ. ಬಟ್ ವೆರಿ ಡಿಸಪಾಯಿಂಟಿಂಗ್. ಇಷ್ಟು ಕ್ಯಾಚ್ ಬಿಡೋದು ಅಂದರೆ ಎಷ್ಟು 100 ಕ್ಯಾಚ್ ಹಿಡಿದಿರ್ತಾರೆ ಪ್ರಾಕ್ಟೀಸಲ್ಲಿ. ಇಲ್ಲಿ ಬಂದು ಒಂದು ಸಿಂಪಲ್ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಅಂತಂದರೆ. ಬಟ್ ಇನ್ನೊಂದು, ನಮ್ಮ ಇಲ್ಲಿ ಗೆದ್ವಲ್ಲ ನಾವು GT ಮೇಲೆ RCB ಗೆದ್ರಲ್ಲ, ಫಸ್ಟ್ ಬಾಲೇ ಕ್ಯಾಚ್ ಬಿಟ್ಟಿದ್ರು ವಿರಾಟ್ದು. ಅದು ವಾಷಿಂಗ್ಟನ್ ಬಿಟ್ಟಿದ್ರು. ಬ್ಯಾಟ್ಸ್ಮನ್ಗೆ ಅಡ್ವಾಂಟೇಜ್ ಆಗ್ಯದ ಸರ್ ಅದು. ಆದ್ರೆ ಒಳ್ಳೊಳ್ಳೆ ಕ್ಯಾಚ್ಗಳನ್ನು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡು ಮನೀಶ್ ಪಾಂಡೆ ಕ್ಯಾಚ್, ಅದು ಮರೆಯೋಕ್ಕಾಗಲ್ಲ. ಶ್ರೇಯಸ್ ಅಯ್ಯರ್ದು ಎಫರ್ಟ್ ಕ್ಯಾಚ್. ಅದೇ ಪ್ರಾಬ್ಲಿ ನಿಮ್ದು ಇಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮನೀಶ್ ಪಾಂಡೆ ಇಸ್ ಕ್ಲೋಸ್ ಟು 37, ಬಟ್ ಸ್ಟಿಲ್ ಆ ಇಂಟೆಂಟ್ ತೋರಿಸ್ತಾರೆ. ಎವ್ರಿ ಬಾಲ್ ನಾನೇ ಬಾಲ್ ಹಿಡಿತೀನಿ ಅಂತ ಆ ಇಂಟೆಂಟ್ ತೋರಿಸ್ತಾರೆ. ಅದು ಎಲ್ಲರೂ ಅದೇ ಇಂಟೆಂಟ್ ತೋರಿಸ್ಬೇಕು. ಇವಾಗ ಶಶಾಂಕ್ ಸಿಂಗ್ ಡಿಫ್ರೆಂಟ್ ಪೊಸಿಷನಲ್ಲಿ ಫೀಲ್ಡಿಂಗ್ ಮಾಡ್ತಿರ್ತಾರೆ ಆ್ಯಂಡ್ ಆ್ಯಂಗಲ್ ಆಫ್ ದ ಬಾಲ್ ಚೇಂಜ್ ಆಗ್ತಿರುತ್ತೆ. ಸರ್ ಹೇಳ್ದಂಗೆ ರಿಂಗ್ ಆಫ್ ಫೈರ್ ಅಂತ, ಅಲ್ಲಿ 360 ಡಿಗ್ರಿಯಿಂದನೂ ನಿಮಗೆ ಆ ವೈಟ್ ಲೈಟ್ ಬರ್ತಿರುತ್ತೆ. ಡಿಫ್ರೆಂಟ್ ಗ್ರೌಂಡಲ್ಲಿ ಆಡಿದಾಗ ಆ ಥರ ಇರಲ್ಲ. ಇವಾಗ KCಯಲ್ಲಿ ಚಿನ್ನಸ್ವಾಮಿಯಲ್ಲಿ ಆಗಿದ್ರೆ 4 ಲೈಟ್ ಇದೆ ಅಷ್ಟೇ. ನಿಮಗೆ ಮಿಡ್ ವಿಕೆಟು ಆ ಕಡೆ ಪೊಸಿಷನಲ್ಲಿ ಲೈಟ್ ಬೀಳ್ತಿರಲ್ಲ. ಸೇಮ್ ಅದೇ ಹೋಗಿ ಅಹಮದಾಬಾದಲ್ಲಿ ಆಡಿದ್ರೆ 360 ಡಿಗ್ರೀಸಿಂದ ನಿಮ್ಗೆ ಲೈಟ್ ಬರ್ತಿರುತ್ತೆ. ಪ್ರಾಬ್ಲಿ ಅಲ್ಲಿ ಇನ್ನೂ ಜಾಸ್ತಿ ಫೀಲ್ಡಿಂಗ್ ಮಾಡಿ ಕ್ಯಾಚಸ್ ತೊಗೊಂಡ್ರೆ ಬೆಟರ್ ಆಗ್ಬೋದು. ಬಟ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಆ ಮೂಮೆಂಟಲ್ಲಿ ನೀವು ಬಾಲ್ ಕೈ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಕ್ಯಾಚಸ್ ಡ್ರಾಪ್. ಅದೇ ಸರ್, ವಿವ್ ರಿಚರ್ಡ್ಸ್ ಏನು ಹೇಳಿದಾರೆ ಅಂದರೆ ನಿಮ್ಮ ಬ್ಯಾಟಿಂಗು ಬೌಲಿಂಗಲ್ಲಿ ಕಾನ್ಫಿಡೆನ್ಸು ನೀವು ಫೀಲ್ಡಿಂಗಲ್ಲಿ ತೋರಿಸಿದಾಗ ಗೊತ್ತಾಯ್ತು. ಫೀಲ್ಡಿಂಗಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ, ಅದನ್ನು ಶಶಾಂಕ್ ಸಿಂಗ್ ಬಗ್ಗೆ ನೋಡ್ತಾ ಇದ್ವಿ. 1-2 ಇನ್ನಿಂಗ್ಸ್ ಮಾತಾಡಿದರು, ಮ್ಯಾಚ್ ವಿನ್ನರ್ ಆದವರು ಲಾಸ್ಟ್ ಇಯರು. ಇನ್ನೇನು 6 ರನ್ಸ್ ಡಿಫ್ರೆನ್ಸ್ನಾಗ ಸೋತವರು. ಕೊನೆಗೆ ಹಜುಲ್ ಐ ಥಿಂಕ್ ಓವರಲ್ಲಿ 22-25 ನೋಡಿದ್ರು ಫೈನಲ್ಸಲ್ಲಿ, ಅಂಥ ಫೀಲ್ಡರ್. ಸೊ ಬಟ್ ಇನ್ನೊಂದು ಶಶಾಂಕ್ ಸಿಂಗ್ ಬಗ್ಗೆ ರೋಚಕ ಒಂದು ಹೇಳ್ಬೇಕಂದ್ರೆ, ಹಿ ಹ್ಯಾಸ್ ಟೇಕನ್ 3 ವಿಕೆಟ್ಸ್ ದೆನ್ ಬುಮ್ರಾ ಇಡೀ ಸೀಸನಲ್ಲಿ 4 ವಿಕೆಟ್ ತೆಗೆದುಕೊಂಡ್ರೆ, ಶಶಾಂಕ್ ಸಿಂಗ್ ಆ್ಯಸ್ ಎ ಪಾರ್ಟ್ ಟೈಮ್ ಬೌಲರ್ ಯಾವಾಗೋ ಒಂದು ಸರಿ ಬೋಲ್ ಮಾಡೋರು. ಅವರು ಬುಮ್ರಾಕ್ಕಿಂತ ಜಾಸ್ತಿ ವಿಕೆಟ್ ತೆಗೆದುಕೊಂಡಾರೆ. ಅದೇನಂತ ಅಂದ್ರೆ ಫಟಿಗೋ ಏನೋ ಒಂದು, ಯಾರಿಂದ ನಾವು ಎಷ್ಟು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರಿಂದ ಆ ಥರ ಒಂದು ಪರ್ಫಾರ್ಮೆನ್ಸಲ್ಲಿ ಪ್ರದರ್ಶನ ನಾವು ನೋಡೋಕ್ಕಾಗಿಲ್ಲ ಈ IPL ಅಲ್ಲಿ. ನೀವು ವಿವ್ ರಿಚರ್ಡ್ಸ್ ಅಂದ ತಕ್ಷಣ ಕಪಿಲ್ ದೇವ್ ಕ್ಯಾಚ್ ನೆನಪಾಯ್ತು ಸರ್ ನನಗೆ. ಈಗ ಕ್ವಾಲಿಫೈಯರ್ 1ನಲ್ಲಿ ಯಾವ ಟೀಮು ಎಷ್ಟು ಸ್ಕೋರ್ ಹೊಡಿಬೋದು ಅನ್ನೋ ಪ್ರೆಡಿಕ್ಷನ್ ನಿಮ್ಮದು ಸರ್? ಡಿಪೆಂಡ್ಸ್, ಅಂದರೆ ಟಾಸ್ ಮೇಲೆ ಹೋಗ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಎಷ್ಟು ಸ್ಕೋರ್? ಓಕೆ, ಟಾಸ್ ಗೆದ್ದವರೆಲ್ಲ ಇಬ್ಬರು ಫೀಲ್ಡಿಂಗ್ ಚೂಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಅಂದರೆ ಅಲ್ರಿ, ನಂಬರ್ ಆಫ್ ರನ್ಸ್ಗಿಂತ ಹೌ ಡು ಯು ಅಪ್ರೋಚ್ ಇಟ್, ನಾವು ಯಾವ ಆ್ಯಟಿಟ್ಯೂಡ್ ತೋರಿಸ್ತೀವಿ. ಪವರ್ ಪ್ಲೇ ಇಸ್ ದ ಪವರ್ ಪ್ಲೇಯಲ್ಲಿ ನೀವು ಗೆಲ್ಲೇಬೇಕು. ಆಮೇಲೆ ಪವರ್ ಪ್ಲೇ ಗೆದ್ಬಿಟ್ಟು ನೀವು ಮ್ಯಾಚ್ ಗೆಲ್ತೀರಂತಲ್ಲ, ಅದನ್ನು ನೀವು ಕನ್ಸಾಲ್ಟೇಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನೇ ಪವರ್ ಪ್ಲೇಯಲ್ಲಿ ಏನು ನಾವು ಮೇಲಿಗೆ ಸಾಧಿಸಿರ್ತೀವಿ ಕನ್ಸಾಲ್ಟೇಟ್ ಮಾಡಬೇಕು. ಯಾಕಂದ್ರೆ ಈ IPL ನಾವು ನೋಡಿದಂಗೆ 200 ಯಾವ ಲೆಕ್ಕನೂ ಅಲ್ಲ. ಹೌದು, ಬಟ್ ಇದ್ರಾಗಲ್ಲ, ಪ್ಲೇ ಆಫ್ನ
ಮೊನ್ನೆ ನೋಡಿ RR ಅಂತ ಕ್ರೂಷಿಯಲ್ ಮ್ಯಾಚಲ್ಲಿ 200 ಹೊಡೆದು ಗೆಲ್ಲಿದ್ರಿ. ಸೊ 250 ಆಗಿಲ್ಲ ಅದು, 230 ಅಂದ್ರೆ RCB ಒಂದು ಪ್ರಿಡಿಕ್ಷನ್ ಸರ್. ಹೌದು, GT ಸುಧಾ 250 ಟೀಮ್ ಅಲ್ಲ, 210 215 ರನ್ ಟೀಮ್. ಸೊ ಹಿಂಗಿರುವಾಗ ಅವ್ರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಫಸ್ಟ್ ಅವ್ರು ಬ್ಯಾಟಿಂಗ್ ಮಾಡಿದ್ದಾರೆ, ಅವ್ರನ್ನ 210 ರಿಸ್ಟ್ರಿಕ್ಟ್ ಮಾಡಿದರೆ ವೆರಿ ಗುಡ್ ಚಾನ್ಸ್. ಅಂದರೆ ಸ್ಮಾಲರ್ ಗ್ರೌಂಡು, ಕ್ವಿಕ್ ಔಟ್ಫೀಲ್ಡು, ಆಮೇಲೆ 4800 ಫೀಟ್ ಅಬೌವ್ ಸಿ ಲೆವೆಲ್. ಸೊ ಬಾಲ್ ಟ್ರಾವೆಲ್ಸ್ ಫಾಸ್ಟರ್ ಅಂತ ಹೇಳ್ಬೋದು. ಆವಾಗ ಇನ್ನೂ ಜೋರಾಗಿ ಹೋಗ್ತೈತೆ ಬಾಲು, ಅಂದರೆ ಬೌಂಡ್ರಿಗಿಂತ ಸಿಕ್ಸರ್ಗಳು ಜಾಸ್ತಿ ಆಯ್ತು. ಕೌಶಿಕ್, ನಿಮ್ಮ ಪ್ರಿಡಿಕ್ಷನ್ ಏನು, ಎಷ್ಟು ರನ್ ಮಾಡ್ಬೋದು? ನಾನು ಯೂಶಲಿ ಇವಾಗಿನ ಕರೆಂಟ್ ಟ್ರೆಂಡ್ ನೋಡಿದ್ರೆ ನಥಿಂಗ್ ಇಸ್ ಸೇಫ್ ಸರ್. ಪ್ರಾಬ್ಲಿ 220 230 ಇದ್ರೆ ಸೇಫರ್ ಆಪ್ಷನ್. ಆ್ಯಂಡ್ ಎರಡೂ ಟೀಮಲ್ಲಿ ಆ ಎಬಿಲಿಟಿ ಇದೆ ವಾಪಸ್ ಚೇಸ್ ಮಾಡೋದು. ಆದಷ್ಟು ಕುಷನ್ ಬೌಲರ್ಸ್ ಕೊಟ್ಟರೆ ಈಸಿ ಆಗುತ್ತೆ. ಐ ವುಡ್ ಎಕ್ಸ್ಪೆಕ್ಟ್ ಅರೌಂಡ್ 220. ಸ್ವಲ್ಪ ನಾವು ಅಂದರೆ ಫ್ರೀಯಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಕ್ವಾಲಿಫೈರ್ ಅಂದರೆ ಇನ್ನೊಂದು ಚಾನ್ಸ್ ಇದ್ದೇ ಐತೆ. ಇದು ನಾಟ್ ನಾಕೌಟ್, ಯಾರು ಸೋಲ್ತಾರೋ ನಾಕೌಟ್ ಆಗೋಲ್ಲ. ಹಿಂಗಾಗಿ ಸ್ವಲ್ಪ ಇನ್ನೂ ಫ್ರೀಡಮ್ನಿಂದ ಆಡ್ತಾರೆ ಅಂತ ನನಗೆ ಅನ್ಸುತ್ತೆ. ಆ ರಿಲ್ಯಾಕ್ಸೇಷನ್ ಇದ್ದೇ ಇದೆ. ಸೋತ್ರೂ ಮತ್ತೊಂದು ಚಾನ್ಸ್ ಸಿಗುತ್ತೆ. ನಾವೀಗ ನಮ್ಮ ಸಂವಾದದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಕ್ವಾಲಿಫೈಯರ್ ಒನ್ನಲ್ಲಿ ಗೆಲುವು ಸೋಲಿಗಿಂತ ಹೆಚ್ಚಿಗೆ ಯಾರು ಯಾವ ಥರ ಅಪ್ರೋಚ್ ಮಾಡ್ತಾರೆ ಅನ್ನೋದು ಅವರ ಮುಂದಿನ ಒಂದು ಹಂತಕ್ಕೆ ಅವ್ರನ್ನ ತೊಗೊಂಡು ಹೋಗುತ್ತೆ. ಒಂದೊಮ್ಮೆ ಈ ಕ್ವಾಲಿಫೈಯರಲ್ಲಿ ಸೋತರೂ ಕೂಡ ಎರಡೇ ಕ್ವಾಲಿಫೈಯರಲ್ಲಿ ಆಡೋಕ್ಕೆ ಸಿಗುತ್ತೆ. ಸಪೋಸ್ ಇಲ್ಲಿ ಗೆದ್ದು ಬಿಟ್ರೆ ಸೀದಾ ಫೈನಲಿಗೆ ಹೋಗುತ್ತೆ ಟೀಮು. ಅದು ಕೂಡ ಅಡ್ವಾಂಟೇಜೆ. 3 ದಿವಸ ರೆಸ್ಟ್ ಸಿಗುತ್ತೆ, ಪ್ರಿಪೇರ್ ಆಗ್ಬೋದು. ಸೊ ಇಬ್ಬರು ಕೂಡ ಗೆಲ್ಲೋದಕ್ಕೇ ಮೊದಲನೇ ಪ್ರಾಶಸ್ತ್ಯ ಕೊಡ್ತಾರೆ. ಯಾಕೆ ಅಂತಂದರೆ ಗುಜರಾತ್ಗೆ ಅಹಮದಾಬಾದಲ್ಲಿ ಫೈನಲ್ ಆಡಬೇಕು ಅವ್ರ ಹೋಮ್ ಟೀಮು. RCBಗೆ ಅದೇ ಗ್ರೌಂಡಲ್ಲಿ ಮತ್ತೆ ತನ್ನ ಪ್ರಶಸ್ತಿಯನ್ನು ಉಳಿಸ್ಕೋಬೇಕು. ಅದಕ್ಕೆ ಡೈರೆಕ್ಟಾಗಿ ಫೈನಲಿಗೆ ಹೋದರೆ ಒಂದು ಅಡ್ವಾಂಟೇಜು ಅನ್ನೋ ಕಾರಣಕ್ಕೆ ಈ ಎರಡೂ ಟೀಮು ಗೆಲುವಿಗಾಗಿಯೇ ಇಲ್ಲಿ ಹೋರಾಟ ಮಾಡ್ತವೆ. ಇದು ನಮ್ಮಲ್ಲಿ ಒಂದು ರೋಚಕತೆಯನ್ನು ಹುಟ್ಟಿಸುತ್ತೆ. ಈ ಕುತೂಹಲವನ್ನು ನಾವೆಲ್ಲರೂ ನೋಡೋಣ ಈ ಪಂದ್ಯದಲ್ಲಿ. ಇಷ್ಟೊತ್ತು ನಮ್ಮ ಈ ಸಂವಾದದಲ್ಲಿ ಇದ್ದು ಈ ಪಂದ್ಯದ ಬಗ್ಗೆ, ನಿರೀಕ್ಷೆಗಳ ಬಗ್ಗೆ ಮಾತಾಡಿ ಬಹಳ ಒಳ್ಳೆಯ ಮಾಹಿತಿಗಳನ್ನು ನಮ್ಮೊಂದಿಗೆ ನಮ್ಮ ಅತಿಥಿಗಳು ಕೊಟ್ಟಿದ್ದಾರೆ. ಈ ಸಂವಾದಕ್ಕೆ ಆಗಮಿಸಿದ್ದಕ್ಕೆ ಚಂದ್ರಮೌಳಿ ಕಣ್ವಿಯವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೌಶಿಕ್ ಕೂಡ ತಮ್ಮ ಎಲ್ಲ ಪ್ರಾಕ್ಟೀಸ್ ಸೆಷನ್ಗಳನ್ನು, ಕೆಲಸಗಳನ್ನು ಬದಿಗಿಟ್ಟು ನಮ್ಮೊಂದಿಗೆ ಇಷ್ಟೊತ್ತು ಸಮಯ ಕೊಟ್ಟಿದ್ದಾರೆ. ಕೌಶಿಕ್, ತಮಗೂ ಕೂಡ ತುಂಬ ಧನ್ಯವಾದಗಳು. ಇಷ್ಟೊತ್ತು ಈ ಸಂವಾದವನ್ನು ವೀಕ್ಷಿಸಿದಂತಹ ನಮ್ಮ ಎಲ್ಲ ಪ್ರಜಾವಾಣಿ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.